ಅಮ್ಮ ಹಿಡೀರಿ ಅಂದ್ರೆ ಅಮ್ಮ ಇಷ್ಟೇ ಚಿಕ್ಕದು ಹಿಡಿದಿದ್ದಾರೆ. ಪಾಪ ಮರಿ ಬಿಟ್ಬಿಡಿ ಅಮ್ಮ. ಕುಡೀರಿ, ಚೆನ್ನಾಗೈತೆ. ಯಪ್ಪ, ಜೀವ ಐತಲ್ಲ ಅದಕ್ಕೆ. ಹುಷಾರ ಚೂರಿ, ಕೈ ಹಿಡ್ಕೊಬಿಡುತ್ತೆ. ಸೇಮ್ ಗಿಳಿ ತರಾನೇ ಇದಾರಲ್ಲ. ತಿರ್ಗಿ ಆ ಕಡೆ. ನೋಡ್ಬಾರ್ದು. ಹುಷಾರು ಚೂರಿ. ಬಾಯಿ ಹಾಕ್ಬಿಟ್ರೆ ಏನ ಮಾಡ್ಲಿ. ಅದರ ಬಾಯಿಗಿಂತ ನಿನ್ನ ಬಾಯಿ ಕೊಡ್ತೀನಿ. ಭಯ ಆಗುತ್ತೆ ಆಂಟಿ. ಸೂಪರ್ ಧನ್ಯ ಅವ್ರಿಗೆ ಏನೋ ಸಿಕ್ತು. ಪ್ಯಾಂಪರ್ಸ್ ಅದು. ಮಕ್ಕಳು ಪ್ಯಾಂಪರ್ಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವತ್ತಿನ ದಿನ ಏನಾಯ್ತು ಅಂತ ಅಂದ್ರೆ, ನಾವು ಊರ್ ಬಂದಿರೋದಕ್ಕೆ ಮಳೆನೆ ಬಂದ್ಬಿಡ್ತು. ಅಂದ್ರೆ 3 ದಿನ 2 ದಿನದಿಂದ ಮಳೆ ಇರ್ಲಿಲ್ವಂತೆ. ನಿಜ ತಾನೇ ಮಳೆ ಬಂತು ಇವತ್ತು. ಇವತ್ತೊಂದು ದೊಡ್ಡ ಮಳೆ ಬಂತು. ಇವತ್ತು ಏಡಿ ಹಿಡಿಯಕ್ ಹೋಗೋಣ. ಅಂದ್ರೆ ಮಳೆ ಬಂತಲ್ವಾ, ಮಳೆ ಬಂದ ಟೈಮಲ್ಲಿ ಜಾಸ್ತಿ ಏಡಿ ಇರುತ್ತೆ. ಸರಿ, ಇವತ್ತು ಹಿಡಿಬೋದ ಹಂಗಂದ್ರೆ? ಹಿಡಿಬೋದು. ಸರಿ, ಓಕೆ. ನೋಡಿ, ನಾವ್ ಇವಾಗ ಚಿಕನ್ ತಗೊಂಡ್ ಬಂದ್ವಿ, ಮತ್ತೆ ಸ್ವಲ್ಪ ವೇಸ್ಟೇಜ್ ತಗೊಂಡ್ ಬಂದಿದೀವಿ. ನೋಡಿ, ಇದು ಚಿಕನ್ ಬೇಕಾಗಿರುವಂತ ಐಟಮ್ಸ್, ಮತ್ತೆ ನನಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮ್ಯಾಗಿ ತಗೊಂಡ್ ಬಂದಿದ್ದಾರೆ. ಏನ್ಮಾ ಹೊರಗಡೆನು ಮಾಡ್ಕೊಂಡ್ ತಿನ್ನೋಣ, ಟ್ರೈ ಮಾಡೋಣ. ಫಸ್ಟ್ ಇವಾಗ ಏಡಿ ಹಿಡಿಯಕ್ ಹೋಗೋಣ. ಏಡಿ ಸಿಗುತ್ತಾ ಇಲ್ವಾ ನೋಡೋಣ, ಸರಿನಾ? ನಮ್ ಕೈಲಾದಷ್ಟು ಹರಸಾಹಸನ ಇವತ್ತು ಮಾಡ್ಬೇಕಂತ ಅನ್ಕೊಂಡಿದೀವಿ. ಏನಂದ್ರೆ ಏಡಿ ಹಿಡಿಯೋಣ ಅಂತ. ಇವತ್ತಿನ ದಿನನೇ ನಾವು ಬಂದಿದ್ದು. ಇದು ಫಸ್ಟ್ನೇ ವ್ಲಾಗ್. ಆಕ್ಚುಲಿ ಹೇಳ್ಬೇಕಂದ್ರೆ ಊರಿಂದು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದೀವಿ. ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಚೂರಿಗೂ ಹೇಳ್ಕೊಡ್ತಾನಂತೆ. ಚೂರಿ, ಹಿಡಿತೀನ ನೀನು? ಹೇಳಿ ಈ ಸರಿ. ಹಿಂಗ್ ಭಯ ಇಲ್ವಾ? ಭಯ ಐತೆ, ಟ್ರೈ ಮಾಡೋಣ. 4:30 ಆಯ್ತು ಟೈಮು. ನೋಡಿ ವೆದರ್ ಯಾವ ತರ ಇದೆ, ಸಖತ್ತಾಗಿದೆ. ಹೋದ್ಸಲಿ ಏಡಿ ಸಿಕ್ದಂಗೆ ಈ ಸರಿನೂ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಮೇಲೆ ಹೋಗ್ತಾ ಇದೀವಿ. ಏನಕ್ಕಂದ್ರೆ ಇವತ್ತು ಜೋರಾಗಿ ಮಳೆ ಬಂತು, ಸಖತ್ತಾಗಿತ್ತು. ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಮಳೆ ಬಂದರೆ ಅದನ್ನು ತೋರಿಸ್ತೀನಿ ನಿಮಗೆ. ಮಳೆ ಬಂದರೆ ಇಲ್ಲಿ ವೆದರ್ ಯಾವ ಥರ ಇರುತ್ತೆ ಅಂತ. ಇವಾಗಂತೂ ವೆದರು ಫುಲ್ಲು ಕೋಲ್ಡಾಗಿ ಆರಾಮಾಗಿದೆ. ಜಾಸ್ತಿ ಬಿಸಿಲಿಲ್ಲ. ಬಿಸಿಲು ಟೈಮಲ್ಲಿ ಕಣ್ಣು ಬಿಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಆರಾಮಾಗಿದ್ದೀವಿ. ನೋಡಿ, ಓಡಾಡೋ ಜಾಗದಲ್ಲೆಲ್ಲ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ತುಂಬ ಕಷ್ಟ ಇಲ್ಲಿ ಓಡಾಡೋದಕ್ಕೆ, ತುಂಬ ಅಂದರೆ ತುಂಬಾ ಕಷ್ಟ. ವೆದರ್ ಮಾತ್ರ ಮಸ್ತಾಗಿದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಹೆಂಗೆ ಕಾಣಿಸ್ತಾ ಇದೆ ನೋಡಿ ಚೂರಿ, ಅಲ್ವಾ? ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಏನಂತ ಅಂದರೆ, ಇಲ್ಲಿ ಮೇಲೆ ಅಡಿಕೆ ಹಾಕಿದಾರಲ್ವಾ, ಈ ಅಡಿಕೆ ಮರ ಏನಾದರೂ ಬೆಳೆದ್ಬಿಟ್ರೆ ಈ ಥರ ಒಂದು ವ್ಯೂ ಪಾಯಿಂಟು ಮುಚ್ಕೊಂಡು ಬಿಡುತ್ತೆ ಅಂತ ಬೇಜಾರಾಗ್ತಿದೆ ನನಗೆ. ಅಂದರೆ ಇಲ್ಲಿ ಅಡಿಕೆ ಮರ ಹಾಕ್ಬಾರ್ದಾಗಿತ್ತು. ಬಟ್ ಇವ್ರಿಗೆ ಓಡಾಡೋದಕ್ಕೆ ಈಸಿ ಆಗಲಿ, ಮತ್ತು ಅಡಿಕೆ ಮರನ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೋಸ್ಕರ ಹತ್ರನೇ ಹಾಕ್ಕೊಂಡಿದ್ದಾರೆ. ನೋಡಿ, ಇದೇನಾದರೂ ಬೆಳ್ಕೊಂಬಿಟ್ರೆ ಇಡೀ ಮನೆ ವ್ಯೂ ಪಾಯಿಂಟೇ ಕಾಣಲ್ಲ, ಅಲ್ವಾ ಅಮ್ಮ? ಎಷ್ಟು ಬಾಳೆಗೊನೆ ಬಿಟ್ಟೈತಲ್ವಾ? ನಾವು ಬಂದಾಗ ಅದೆಲ್ಲ ಚಿಕ್ಕದು. ಫಸ್ಟ್ ಟೈಮ್ ಬಂದಾಗ ಇದು ಇಲ್ಲಿರೋ ಅಡಿಕೆ ಮರ ಈ ತರ ಇತ್ತು. ಹೌದು ತಾನೇ? ಇವಾಗ ಹೋಗಿ ಫೋನಲ್ಲಿ ಮಾತಾಡಿ ಚೇರ್ ಹಾಕೊಂಡು ಕುತ್ಕೋತಾ ಇದ್ದೆ. ಏನು ಹೂವಿನ ಗಿಡ ನೋಡಿದೆ. ನೋಡಿ, ಎಷ್ಟೊಂದು ಹೂವಿನ ಗಿಡ ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೋದ್ಸಲಿ ಬೇಸಿಗೆಗಾಲದಲ್ಲಿ ಎಲ್ಲ ಒಣಗೋಗಿತ್ತು, ಅಲ್ವಾ ಅಮ್ಮ? ಸೇವಂತಿಗೆನಾಯ್ತು. ಚೆನ್ನಾಗಿ ಮೇಂಟೈನ್ ಮಾಡಿದಾರೆ. ಈಗ ಮಳೆಗಾಲದಲ್ಲಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಬಿಸಿಲುಗಾಲದಲ್ಲಿ ಕಷ್ಟ ಅಲ್ವಾ? ಸತ್ತೋಗಿದೆ ಇದು. ಸಣ್ಣಮ್ಮ, ಹೋಗೋಣ ಏಡಿ ಹಿಡಿಯೋದಕ್ಕೆ. ನೀವೇ ಇದರಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಪಂಟ್ರು ನೀವು ಮತ್ತೆ ಅಮ್ಮ. ನಮ್ಮ ತೋಟದಲ್ಲಿ ಬೆಳೆದಂತ ಹಣ್ಣು ಇದು. ಹೌದಾ? ಎಗ್ ಫ್ರೂಟ್. ನೋಡಿ ಗೈಸ್, ಇದು ಎಗ್ ಫ್ರೂಟ್ ಅಂತ ಏನೇನೋ ಹೇಳ್ತಾರೆ ಇವರು. ನಿಜಾನಮ್ಮ? ಪ್ರಾಮಿಸ್. ಇದು ಎಗ್ ಫ್ರೂಟಾ? ಹೌದು, ನಮ್ಮ ತೋಟದಲ್ಲಿ ಬೆಳೆದದ್ದು. ಅಲ್ಲ ಅಮ್ಮ, ಇದ್ರಲ್ಲಿ ಮೊಟ್ಟೆ ಬರುತ್ತಾ? ಅಂದ್ರೆ ಮ್ಯಾಂಗೋ ತರ ಇದೆ. ಫ್ರೂಟ್ ಅಂತ ಯಾಕೆ ಹೇಳ್ತೀವಿ ಗೊತ್ತಾ? ಈ ಎಗ್ ಅಲ್ಲಿ ಒಳಗೆ ಒಂದು ಹಳ್ಳದಿದೆ ಗೊತ್ತಾ? ಸೇಮ್ ಅದೇ ತರ ಸ್ವಲ್ಪ ಸ್ಮೆಲ್ ಇದ್ರದ್ದು. ಹೌದಾ? ಅನ್ಸುತ್ತೆ, ಗೊತ್ತಿಲ್ಲ. ನೀವ್ ಎಗ್ ಫ್ರೂಟ್ ಅಂತ ಕರಿತೀರಾ ಚಿಕ್ಕ ವಯಸ್ಸಿಂದ? ಎಲ್ರು ಕರೆಯೋದು ಹಾಗೇನೆ. ಎಲ್ರು ಹಂಗೆ ಕರೆಯೋದ ಇಲ್ಲಿ? ಹೆಸರೇ ಹಾಗೆ. ನೋಡಿ, ನಮ್ಮ ಸಣ್ಣು ಒಂದು ವೀರೆ ಅಂತಾನೆ ಹೇಳ್ಬೋದು. ವೀರೆ ಅಂದ್ರೆ ಯಾಕೆ? ಇಲ್ಲ ನೋಡಿ, ನಮ್ಮ ಸಣ್ಣ ಅವರು ಫ್ರೆಶ್ ಅಪ್ ಆಗಿ ಬಂದ್ರು. ಸಣ್ಣಮ್ಮ ರೆಡಿನಾ? ಏನಕ್ಕೆ? ಏಡಿ ಹಿಡಿಯಕ್ಕ ಫಸ್ಟ್ ಏನ್ ಗೊತ್ತ, ಏಡಿ ಹಿಡಿಯೋದಲ್ಲ, ಕೋಳಿ ವೇಸ್ಟ್ ನ ಇಟ್ಟು ಅರ್ಧ ಗಂಟೆ ಬರ್ಬೇಕು.
ಆಮೇಲೆ ಆಮೇಲೆ ಅದ್ರ ಸ್ಮೆಲ್ ಎಲ್ಲ ಹರಡಿರುತ್ತಲ್ವಾ. ಸರಿ, ಇವಾಗ ನಾವು ವೇಸ್ಟ್ ಇಟ್ಟು ಬರೋಣ. ವೇಸ್ಟ್ ಇಟ್ಟು ಬರುವ. ಹೋದ್ ಸರಿ ನಾವು ಹಂಗೆ ಅಲ್ವಾ ಮಾಡಿದ್ದು? ಲಾಸ್ಟ್ ಟೈಮ್ ನಾವೇನ್ ಮಾಡಿದ್ವಿ ಗೊತ್ತಮ್ಮನು, ವೇಸ್ಟ್ ಇಟ್ಟು ಅದ್ರ ಮೇಲೆ ಕಲ್ಲಿಡ್ಬೇಕು, ಇಲ್ಲಾಂದ್ರೆ ಅದು ಎಳ್ಕೊಂಡು ಹೋಗುತ್ತೆ. ನಾವೇನ್ ಮಾಡಿದ್ವಿ, ಕಲ್ಲಿಟ್ಟಿದ್ವಿ, ಹೋಗ್ ನೋಡಿದ್ರೆ ವೇಸ್ಟ್ ಇಲ್ಲ, ಆ ಕಲ್ಲು ಉರುಳೋಗಿದೆ. ಈ ಸರಿ ಸ್ವಲ್ಪ ಕಷ್ಟವಾಗಿಡಣ. ಹೌದು, ಅದಕ್ಕೆ ಈಸಿಯಾಗಿ ಸಿಗ್ಬೇಕು, ಬಟ್ ಅದು ಅಲ್ಲೇ ಇರ್ಬೇಕು. ಆತರ ಅಲ್ಲೇ ಇರ್ಬೇಕು ಅಂದ್ರೆ ಅದು ಎಳಿತಾ ಇರ್ಬೇಕು ಮುನು, ಹಾ. ಅದು ಎತ್ಕೊಂಡು ಓಡ್ತಾ ಇರ್ಬಾರ್ದು, ಸರಿ ತಗೊಂಡೋಗ್ಬಿಡುತ್ತೆ. ಅಮ್ಮನ ಕರೆಯೋಣ. ಅಮ್ಮ ಬನ್ನಿ ಇಲ್ಲಿ, ನೀವು ಬರ್ಬೇಕು. ಏಡಿ ಹಿಡಿಯೋದಲ್ಲಿ ನೀವು ನಿಮ್ ಮಗ್ಳು ಎಕ್ಸ್ಪರ್ಟ್ ಅಂತೆ. ಹೌದೌದು, ಹಾ, ನಮ್ಮ ಈ ಅಮ್ಮನೂ. ಅಮ್ಮನಿಂದಲೇ ನಾನು ಕಲ್ತಿದ್ದು. ಅಮ್ಮ ಹಿಡಿಯೋಣ, ಹೋಗಿ ನೀವು ಬನ್ನಿ. ಎಷ್ಟು ಚಂದ ಇದೆಯಾ ಇಲ್ಲ. ಚೆನ್ನಾಗ್ ಕಾಣ್ತಿದ್ರು, ಫುಲ್ ವೈಟ್. ಅಮ್ಮ ಎಲ್ಲಾರು ನಿಮ್ಮನ್ನ ಮಿಸ್ ಮಾಡ್ಕೊಡೋದಂತೆ, ನಿಮ್ಮನ್ನು, ಪಪ್ಪನನ್ನು, ಅಕ್ಕನನ್ನು. ತುಂಬಾ ಮಿಸ್ ಮಾಡ್ಕೋತಾರಂತೆ. ಎಲ್ಲಾರು ಕಮೆಂಟ್ ಹಾಕಿದ್ರು, ಅವರಿಗೆಲ್ಲ ಏನ್ ಹೇಳ್ತೀರಾ? ಏನಂತ ಹೇಳಿ, ಹೋದ್ಸಲ ಹೇಳಿದ್ರಲ್ಲ ಅಮ್ಮ, ಏನ್ ಹೇಳಿದ್ರು? ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಿಮ್ಮ ಪ್ರೀತಿ ಹೀಗೆ ಇರ್ಲಿ, ಸಪೋರ್ಟ್ ಮಾಡಿ ಎಲ್ರಿ. ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಲಾಟ್ಸ್ ಆಫ್ ಲವ್. ನಿಮ್ನ ಇಷ್ಟಪಡೋರಿಗೆ ಎಲ್ಲಾರ್ಗು ಕೊಡಿ ಈಗ. ಸೂಪರ್, ಹೇಳ್ಬಿಟ್ಟು ಕೊಡ್ಬೇಕು. ಎಡಗಡೆಯಲ್ಲಿ ಕೊಟ್ಟೆ. ನಾನು ಪಪ್ಪನನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ. ನೀವೇನ್ ಹೇಳಕ್ ಇಷ್ಟಪಡ್ತೀರಪ್ಪ? ಅಪ್ಪ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಎಲ್ಲರೂ ಊರಿದ್ದು ವ್ಲಾಗ್ ಯಾವಾಗ ಮಾಡ್ತೀರಾ? ಅಪ್ಪ, ಅಮ್ಮ, ಅಕ್ಕ ಎಲ್ಲರನ್ನು ಕೇಳ್ತಾ ಇದ್ರಿ. ಇನ್ ಮುಂದೆ ಊರಿದ್ದು ವ್ಲಾಗೇ ಬರ್ತಾ ಇರುತ್ತೆ ಅಲ್ವಾ? ಅದ್ರಲ್ಲಿ ಅಪ್ಪ, ಅಮ್ಮ, ಅಕ್ಕ ಎಲ್ಲರೂ ಇರ್ತಾರೆ. ಸರಿ, ಇವಾಗ ಹೋಗೋಣ ತೋಡಿಗೆ. ಹೋಗುವ, ಫಸ್ಟ್ ಚಾಯ್ ಹಾಕಿ ಕುಡಿತೇನೆ. ಕಣ್ಣ ಚಾ ಕುಡಿದ್ಬಿಟ್ಟು ಬೇಗ ಬನ್ನಿ ಸನು ಮಾತಾ. ನಾವ್ ಇವಾಗ ತೋಡಿಗೆ ಹೋಗೋಷ್ಟರಲ್ಲಿ ಕಾಫಿ ಕುಡಿದು ಮತ್ತೆ ಜ್ಯೂಸ್ ಕುಡಿದು ಹೋಗೋಷ್ಟರಲ್ಲಿ 5:30 ಆಯ್ತು. ನೋಡಿ ಎಲ್ಲ ರೆಡಿ ಆಗ್ತಾ ಇದಾರೆ. ಏನ್ ಸನುಮಾ, ಒಳ್ಳೆ ಯುದ್ಧಕ್ಕೆ ಹೋಗೋ ತರ ರೆಡಿ ಆಗ್ತಾ ಇದ್ದೀರಾ? ನೋಡಿದ್ರಾ? ಬನ್ನಿ, ಸಖತ್ತಾಗಿದೆ ಇವಾಗ ವೆದರ್. ಹೋಗೋಣ, ಮಸ್ತಾಗಿರುತ್ತೆ. ವೇಸ್ಟ್ ತಗೊಂಬಮ್ಮ. ಮೇಯ್ನು ಈ ಕಡ್ಡಿ ಬೇಕಾ? ಏಡಿ ಹಿಡಿಯೋದಕ್ಕೆ ಈ ಕಡ್ಡಿ ಹಾಕಮ್ಮ. ಡೌಟ್. ಸರಿ, ಬೇಗ ಎತ್ಕೊಂಡ್ ಬನ್ನಿಮ್ಮ. ಯಪ್ಪ, ಏನ್ ವೈಟ್ ಆಗಿದ್ದೀರಾ ನೀವು? ಸಣ್ಣಗಿನ್ನ ವೈಟು ಅಲ್ವಾಮ? ಇಲ್ಲ, ನಿಮ್ಗಿನ್ನ ವೈಟು ನಿಜ. ಯಾವ್ದೋ ಕ್ರೀಮ್ ಹಚ್ಕೊಂಡ್ ಮನೇಲಿ ಇದ್ದು ವೈಟ್ ಆಗ್ಬಿಟ್ಟವ್ರು ನೋಡಿ. ಕಳ್ಳಿ ಸುಳ್ಳು ಹೇಳ್ಬೇಡಿ, ಹಚ್ಚಿರ್ತೀರಾ, ಖಂಡಿತವಾಗ್ಲೂ ಹಚ್ಚಿರ್ತಾರೆ. ನಮ್ಮ ಧನ್ಯ ಹೇಳದ್ನ ಈ ವಿಚಾರದಲ್ಲಿ ಮಾತ್ರ ನೀವು ನಂಬೇಡಿ. ಹೌದು, ಖಂಡಿತವಾಗ್ಲೂ ಹಚ್ಚಿರ್ತಾರೆ. ಬೊಗ್ಗಿನ ಒಳಗೆ ಹಾಕಿಲ್ಲ ಅಂದ್ರೆ ಅದೇ ಎಲ್ಲ ತಗೊಂಡ್ಬಿಡುತ್ತೆ. ಹೌದಾ? ಲಾಸ್ಟಿಗೆ ಏಡಿ ಅಲ್ಲ, ಬೊಗ್ಗಿನ ತರ್ಬೇಕಷ್ಟೇ. ನಿಮ್ ಕಡೆ ಬೊಗ್ಗಿ ಅಂದ್ರೇನು? ಬೊಗ್ಗಿ ಅಂದ್ರೆ ಇದು ಹೆಣ್ಣು, ಹೆಣ್ಣಾಯಿನ ಬೊಗ್ಗಿ ಅನ್ನದ? ಬೊಗ್ಗಿನೇ ಇದ ನೀ ಇದು ಬೊಗ್ಗಿ, ಇದು ಬೊಗ್ಗಿ, ಇದು ಬೊಗ್ಗಿ. ಹೆಣ್ಣಾಯಿಗಳ ಬನ್ನಿ. ನೀವು ಬೊಗ್ಗ. ಬೊಗ್ಗ ಅಂತೆ ನೋಡಿ. ಇವ್ರ ಜೊತೆ ಇದ್ರೆ ಹಿಂಗೆ ಅಜೀಬ್ ಮಾಡಾಕ್ ಬಿಡ್ತಾರೆ. ಬನ್ನಿ ಹೋಗೋಣ. ನೋಡಿ, ಇವಾಗ ಎಲ್ಲಾರು ತೋಡಿಗೆ ಹೋಗ್ತಾ ಇದಾರೆ. ವೇಸ್ಟ್ ಎಲ್ಲ ಹಿಡ್ಕೊಂಡು. ನಿಮ್ಮ ನಡೀರಿ ಬೇಗ, ಏನಿದ್ ಇಷ್ಟೊಂದು ಸ್ಲೋ? ನೋಡಿ, ಎಲ್ಲಾರು ತೋಡಿಗೆ ಹೋಗ್ತಾ ಇದೀವಿ. ಅಮ್ಮ, ಇಲ್ಲಿವರೆಗೂ ಹರಿಯೋದು ಸೌಂಡ್ ಬರ್ತಿತ್ತಲ್ವಾ? ಈ ಸರಿ ನೀರ್ ಸೌಂಡ್ ಅಷ್ಟೊಂದು ಕೇಳಿಸ್ತಿಲ್ಲ. ಈ ಸರಿ ನೀರ್ ಜಾಸ್ತಿ ಬಂದಿಲ್ವಾ? ನನ್ನ ಪ್ರಕಾರ ಎಲ್ಲ ನೀವೇ ಕುಡ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಅಂದ್ರೆ ನಿಮ್ಗೆ ಬೇಸಿಗೆಗಾಲದಲ್ಲಿ ಜಾಸ್ತಿ ದಾವ ಆಗಿತ್ತಲ್ಲ, ನನ್ನ ಪ್ರಕಾರ ನೀವೇ ಜಾಸ್ತಿ ಕುಡ್ಕೊಂಡ್ಬಿಟ್ಟಿರ್ಬೇಕು. ಅಂದ್ರೆ ನಿಮ್ಗೆ ನೀರ್ ಸಾಲಿರಲ್ಲ. ಅಂದ್ರೆ ಇಲ್ಲಿರೋ ಗಿಡಕ್ಕೆ ಹಾಕಕ್ಕೆ ಮತ್ತೆ ನೀರ್ ಕುಡಿಯೋದಕ್ಕೆ. ನಮ್ ಧನ್ಯ ಅವ್ರು ಜಾಸ್ತಿ ನೀರ್ ಕುಡಿತಾರಲ್ಲ. ಇಷ್ಟು ಜನ ಹೋಗ್ತಾ ಇದೀವಿ, ಒಂದು ಏಡಿ ಹಿಡ್ದಿಲ್ಲ ಅಂದ್ರೆ ತುಂಬಾನೇ ಅವಮಾನ ಆಗುತ್ತೆ. ನಿಜ ಹೇಳ್ತಾ ಇದೀನಿ. ಒಂದು ಏಡಿ ಹಿಡಿಲಿಲ್ಲ ಅಂದ್ರೆ ಸನುಮ, ನಿಮ್ಮ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟು ನಾನು ಹೇಳ್ತಾ ಇದ್ದೀನಿ, ಫುಲ್ ಏಡಿ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಅಮ್ಮ ಮತ್ತೆ ಮಗಳು ಅಂತ. ನೋಡೋಣ ಇಬ್ಬರಲ್ಲಿ ಯಾರು ಹಿಡಿತಾರೆ ಫಸ್ಟ್ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಹೋದ್ಸಲಿ ಇದ್ದಷ್ಟು ನೀರು ಈ ಸಲ ಇಲ್ಲ. ಹೌದು, ಇಲ್ಲಿವರೆಗೂ ಇತ್ತು. ಯಾಕಮ್ಮ ಬಿದ್ದೋಯ್ತೀರಾ? ಹುಷಾರಮ್ಮ. ಆದ್ರೂ ಪರವಾಗಿಲ್ಲ, ಈ ತರ ಜಾಗದಲ್ಲೂ ಏಡಿ ಇರುತ್ತೆ, ಆರಾಮಾಗಿ ಹಿಡಿಬಹುದು ಈ ತರ ಇದ್ರೆ ಅಲ್ವಾ ಸನುಮ? ಏನ್ ಗೊತ್ತಾ, ಒಂದ್ಸರಿ ನೀರಲ್ಲಿ ಹಿಂಗ ಅಲ್ಲಾಡಿಸಿ ಅದರ ಸ್ಮೆಲ್ ಬರ್ಬೇಕು, ಸ್ಪ್ರೆಡ್ ಆಗ್ಬೇಕು ಅಂತ. ಹುಷಾರು, ಅಚ್ಚುರಿ ನೋಡ್ಕೊಂಡಿಳಿ. ಆಯ್ತಮ್ಮ, ನೀರಲ್ಲಿ ಅದರ ವಾಸನೆ ಹೋಗ್ಲಿ ಒಂದ್ಸರಿ. ಇಲ್ಲಾಂದ್ರೆ ನೀರಲ್ಲಿ ವಾಸನೆ ಹೋಗುತ್ತಾ? ಅಂದ್ರೆ ಸ್ಮೆಲ್ ಹೋಗ್ಬೇಕು ಅದ್ರದ್ದು, ಇಲ್ಲಾಂದ್ರೆ ಗೊತ್ತಾಗಲ್ಲ ಅದಕ್ಕೆ. ನೀರಲ್ಲಿ ಹರಿದೋದ್ರೆ ಸ್ಮೆಲ್ಲಿಗೆ ಹೊಡ್ಕೊಂಡು ಅದ್ ಯಾವ ತರ ಕೇಸ್? ನನ್ನ ಪ್ರಕಾರ ಓಜಮ್ದಲ್ಲಿ ನಮ್ಮ ಸಣ್ಣವರು ಏಡಿ ಆಗಿರ್ಬೇಕು ಸನುಮ ಅಲ್ವಾ? ಅಣ್ಣ ಹೇಳ್ಕೊಟ್ಟಿದ್ದೇನೆ ಅದು. ಅಲ್ಲಮ್ಮ, ಕರೆಕ್ಟ್ ತಾನೆ? ಅಮ್ಮ ಆ ಸೈಡ್ ಹೋಗಿ ಬರ್ತಾ ಇದಾರೆ ನೋಡ್ಕೊಂಡ್ ಬರೋಣ ಅಂತ. ಅಂದ್ರೆ ಆ ಸೈಡ್ ಸ್ವಲ್ಪ ಗುಂಡಿ ತರ ಇದ್ದು ಸ್ವಲ್ಪ ಜಾಸ್ತಿ ನೀರಿದೆಯಂತೆ. ನೋಡಿ, ವೇಸ್ಟ್ ಎತ್ಕೋತಾ ಇದಾರೆ. ಆ ಸೈಡು ಅಮ್ಮ ಚೆನ್ನಾಗಿದೆ ಜಾಗ, ಅಲ್ಲಿ ಹಿಡಿಬಹುದು ಅಂತ ಹೇಳಿದ್ರು. ಸೊ ಇವಾಗ ಅಲ್ಲಿಗೆ ಹೋಗೋದಕ್ಕೆ ಎತ್ಕೋತಾ ಇದೀವಿ ವೇಸ್ಟ್. ಇವ್ರು ವೇಸ್ಟ್ ಹಾಕಿ ಅಂದ್ರೆ ಬರೀ ಕೋಳಿದು ಪುಕ್ಕ ಹಾಕಿರಂಗವ್ರಲ್ಲಮ್ಮ ಅಲ್ವಾ? ಹಾಕಿದಾರೆ ಎಲ್ಲ ಹಾಕಿದಾರೆ ಅನ್ಸುತ್ತೆ. ಸಣ್ಣವ್ರು ಮೂಗ್ ಮುಚ್ಕೊಂಡ್ಬಿಟ್ರು. ಸನುಮ, ನೀವ್ ಹೋಗಿ ಕುತ್ಕೊಳ್ಳಿ, ನಾವೇ ಹೋಗ್ತೀವಿ. ನಾನು ಅಲ್ಲಿಂದ ಬರ್ತೀನಿ ಆ ಪ್ಲೇಸ್ ನೋಡೋಕೆ. ಇಷ್ಟು ದಪ್ಪದಿತ್ತ ಅಲ್ಲಿ?
ಅಪ್ಪ ನೋಡಿ guys, ಹೆಂಗಿದೆ ಜಾಗ, ಇಲ್ಲಿ ಹತ್ಬಿಟ್ಟು ಇಳಿಯೋದಕ್ಕೆ ಕಷ್ಟ. ಎಲ್ಲ ಜಾರುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ನೀರಿದೆ, ಈ ಸೈಡ್ ಸಿಗುತ್ತಲ್ವಾ? ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ಕೋಳಿ ವೇಸ್ಟ್ ಸಾಗಾಣಿಕೆ. ಕೋಳಿ ವೇಸ್ಟ್ ಈ ಸೈಡ್ ಇಂದ ತಗೊಂಡ್ ಕೊಡ್ರಿ ಅಂದ್ರೆ ಅಲ್ಲಿಂದ ನಿಂತ್ಕೊಂಡು ಹರಸಾಹಸ ಮಾಡ್ತವ್ರಿ. ಸರಿ ಹುಷಾರ, ಮೊನ್ನೆ ಯಾವ ಬಂದಿತ್ತಂತೆ ಹಿಂದೆ ನೋಡಲ್ಲಿ. ನಮ್ ಧನ್ಯ ಅವರು ಇಲ್ಲಿಗೆ ಬರೋದಕ್ಕೆ ಹರಸಾಹಸ ಮಾಡ್ತಾ ಇದಾರೆ. ಬಟ್ ಕನ್ಫರ್ಮ್ ಸಿಕ್ಕೇ ಸಿಗುತ್ತೆ. ಇದು ವೇಸ್ಟ್ ಹಾಕಿದ್ರೆ ಅಲ್ವಾ ಅಮ್ಮ? ಅಲ್ಲ ವೇಸ್ಟ್ ಹಾಕಿದ್ರೆ ಸಿಕ್ಕೇ ಸಿಗುತ್ತೆ. ನಾವು ಹೋದ್ ಸರಿ ನೋಡಿಲ್ವಾ ಎಷ್ಟು ಬಂತಲ್ವಾ ಸನಮ್ಮ? ಒಂದಾದ್ರೂ ನಾನು ತೋರ್ತೀನಿ. ಅಷ್ಟು ದೊಡ್ಡ ಇಟ್ರೆ ಕಷ್ಟ ಆಗ್ಬಿಡುತ್ತೆ, ಆಮೇಲೆ ನೀರೊಳಗೆ ಹೋಗ್ಬಿಡುತ್ತೆ. ಸೈಡ್ ಅದ್ರ ಮೇಲೆ ಆತರ ನೋಡಿ. ಇಲ್ಲೊಂದು ವೇಸ್ಟ್ ಇಟ್ವಿ, ಫಸ್ಟ್ ವೇಸ್ಟ್ ಇಟ್ಟಿದ್ ಜಾಗ ಇದು. ಸರಿ 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 ಅಮ್ಮ. ಇವ್ರು ನೋಡಿ ಇಲ್ಲಿ ಬಂದ್ ನಿಂತಿದ್ದಾರೆ. ಹುಷಾರ್ ಮಾ, ಮೊನ್ನೆ ತಾನೇ ನಿಮ್ಮ ಮೇಲೆ ಹಾವು ಬಿದ್ದಿದೆ. ಅದ ಎಲ್ಲಿ ನಿಂತಿದ್ದೀರಾ ನೋಡ್ರಿ. ಹುಷಾರು ಅಂತ ಕೆಳಗಡೆ ಇಳಿಬೇಕಾದ್ರೆ. ನೀವ್ ಅಜ್ಜಿನೇ ಅಲ್ವಾ? ಧನ್ಯ ಅವ್ರಿಗೆ ಏನೋ ಸಿಕ್ತು. ಧನ್ಯಮ್ಮ ಅದೇನ್ ನೋಡಿ ಬೇಗ. ಏ ಪ್ಯಾಂಪರ್ಸ್ ಅದು. ಥೂ, ಮಕ್ಳು ಪ್ಯಾಂಪರ್ಸ್ ಬ್ರೆಡ್ ತರ ಆಯ್ತು ಅಲ್ಲ. ಫಿಶ್ ಅಂದ್ಬಿಟ್ಟು ಹೋಗಿ ಹಿಡ್ಕೋತಾರಮ್ಮ, ನೋಡಿದ್ರೆ ಪ್ಯಾಂಪರ್ಸ್ ಇಟ್ಟಿಲ್ಲ ಅದ್ರ ಮೇಲೆ. ಅಲ್ಲ ಇಲ್ಲಿ ಯಾರು ಮಕ್ಳು ಪ್ಯಾಂಪರ್ಸ್ ತಗೊಂಬಂದ್ ಇಟ್ಟಿದ್ದು? ಯಾರು ಮಕ್ಳಿಲ್ಲ, ಯಾರಾದ್ರೂ ಅಜ್ಜಿ ಹಾಕಿರ್ಬೋದು. ಯಾರಾದ್ರೂ ಅಜ್ಜಿ ಹಾಕಿರ್ಬೋದು. ಇಲ್ಲೇ ಇದೆ. ಅಮ್ಮ ವೇಸ್ಟ್ ಇಟ್ಟಿದ್ದಾರೆ ಇಲ್ಲಿ. ನೋಡೋಣ ಹೆಂಗ್ ಸಿಗುತ್ತೆ, ಇಲ್ಲಿ ಸಿಗುತ್ತಾ ಏನು ಅಂತ. ಎರಡನೇ ವೇಸ್ಟ್ ಇಟ್ಟಿರೋ ಜಾಗ ಚೂರಿ ನೆನ್ಪಿಸ್ಕೊಳ, ಆಮೇಲೆ ಜಾಗ ನೆನ್ಪಿರಲ್ಲ ನಾವ್ ಎಲ್ಲೆಲ್ಲಿ ಇಟ್ವಿ ಅಂತ. ಅಲ್ಲ ಉದ್ದಕ್ಕೂ ಹಿಡ್ಕೊಂಡು ಹೋಯ್ತಿರ್ತೀವಲ್ಲ, ಕರೆಕ್ಟಾಗಿ ಗೊತ್ತಾಗಲ್ಲ ಅಂತ. ಚೂರಿ ಎಲ್ಲ ಫಿಶ್ ಅಂದಲ್ಲ ಅಲ್ಲೋಯ್ತು. ನೋಡಿ ಅಮ್ಮ, ಅದು ಏಡಿ ಬಂದ್ರೆ ಎಳ್ಕೊಂಡು ಹೋಗ್ಬಾರ್ದು, ಆ ತರ ಸೇಫ್ಟಿಯಾಗಿ ಇಟ್ಟಿದ್ದಾರೆ ಚಿಕನ್ ಅನ್ನ. ಎಲ್ಲಿ ಎಲ್ಲಿ ಕೈ ಹತ್ರನಾ? ಏ ಹೊಡಿಬೇಡಿ ಅಮ್ಮ, ಬೇಡ ಬೇಡ, ಚಿಕ್ಕದ್ ಬೇಡ. ಅದಕ್ಕೆಲ್ಲ ಕತ್ತಿಯೇ ಬೇಡ, ನಾನು ಕೈಯಲ್ಲೇ ಹಿಡಿದು ಬಿಡ್ತೇನೆ. ಸರಿ ಸನಮ್ಮ, ವೇಸ್ಟ್ ಇಕ್ತಾರಲ್ಲ ಅಮ್ಮ, ಆಮೇಲೆ ಬಂದು ನೀವೇ ಹಿಡೀರಿ, ಓಕೆನಾ? ಫಸ್ಟ್ 20 ಮಿನಿಟ್ಸ್ ಆಗ್ಲಿ ಅಮ್ಮ, ಬೇಗ ಎಲ್ಲಾ ಕಡೆ ವೇಸ್ಟ್ ಇಟ್ಬಿಡಿ. ಅಲ್ಲಿಡೋಣ ಬನ್ನಿ, ಆ ಸೈಡು. ಚೂರಿ ಮಂಜುಳನಿಗೆ ಇಲ್ಲಿ ಯಾಕೆ ಹೂ ಇಟ್ಟು? ಏನ್ ಸನಮ್ಮ? ಇನ್ನು ಕೆಳಗೆ ಬೇಡ. ಕೆಳಗೆ ಆದ್ರೆ ಕಷ್ಟ ಆಗುತ್ತೆ, ಮೇಲಿಡೋಣ. ಅಮ್ಮ ಕೆಸರು ಕೆಸರಲ್ಲಿ ಹೆಂಗ್ ಆಡ್ತಿದ್ದಾರೆ ನೋಡಿ ಅಮ್ಮ. ಅಲ್ಲಿ ಯಾವ್ದೋ ಒಂದ್ ಇದೆ, ಹಿಡಿಯೋದಕ್ಕೆ ಹೋಗಿದ್ದಾರೆ ಆಲ್ರೆಡಿ. ಇದೆಯಾ ಅಮ್ಮ ಅಲ್ಲಿ? ಬರುತ್ತೆ ಬಿಡಿ, ಬರುತ್ತೆ. ಎಲ್ಗೋಗುತ್ತೆ ಅಮ್ಮಂಗ್ ನೀವ್ ಯಾರು ಹೆಲ್ಪ್ ಮಾಡ್ಬೇಡಿ. ನಾನಾದ್ರೆ ಅಟ್ಲೀಸ್ಟ್ ವಿಡಿಯೋ ಹಿಡಿತಾ ಇದೀನಿ, ನೀವ್ ಹೋಗಿ ಹೆಲ್ಪ್ ಮಾಡಿ ಅಮ್ಮನ್ಗೆ. ಇದೆಷ್ಟನೇ ಜಾಗ? ಮೂರನೇ ಜಾಗ ಇಲ್ಲಿಟ್ಟಿದೀವಿ. ಎರಡನೇದು ಇಲ್ಲಿದೆ, ಫಸ್ಟ್ನೇದು ಆ ಸೈಡ್ ಇದೆ. ಇನ್ನೊಂದ್ ಸ್ವಲ್ಪ ಆ ಸೈಡ್ಗೆ ಇಡೋಣ ಬನ್ನಿ ಅಮ್ಮ, ಆ ಸೈಡ್ಗೆ. ಕಡ್ಡಿ ಒಬ್ರು ಇಟ್ಕೊಂಡಿದ್ದಾರೆ, ಒಬ್ರು ಕವರ್ ಇಟ್ಕೊಂಡು ಹೊಡ್ಲಾಡ್ತಾ ಇದಾರೆ. 4ನೇ ಜಾಗದಲ್ಲಿ ಇಟ್ಟಿದ್ರು ಅಮ್ಮ. ನೋಡಿ ಇಲ್ಲಿ ಇಟ್ಟಿದ್ದಾರೆ. ಎಷ್ಟು ಕಡೆ ಇಟ್ಟಿದೀವಿ ಅಂದ್ರೆ ತುಂಬಾ ಕಡೆ ಇಟ್ಟಿದೀವಿ ಅಮ್ಮ. ಇದು ನನ್ನ ಪ್ರಕಾರ ಚೆನ್ನಾಗಿಲ್ಲ ಪ್ಲೇಸು. ಚೆನ್ನಾಗಿದ್ದು ಇದು ಚೆನ್ನಾಯ್ತಾ? ಚೆನ್ನಾಗಿದೆ. ಸಿಗುತ್ತಾ ಇಲ್ಲಿ? ಇನ್ನೊಂದು ಲಾಸ್ಟ್ ಅಲ್ಲಿ ಇಟ್ಬಿಡೋಣ, ನಡೀರಿ. ಅಲ್ಲಿ ಅಲ್ಲ, ಮೇಲ್ ಬೇಡ, ಇಲ್ಲೇ ಅಲ್ಲಿ ಅಲ್ಲೊಂದ್ ಬಂಡೆ ಐತಲ್ಲ, ಅಲ್ಲಿಡೋಣ. ವೇಸ್ಟ್ ಯಾಕೆಂತ ಕೇಳಿದ್ರಲ್ವಾ, ಅವಾಗ ನಾನು ನಾಯಿಗೆ ಅಂತ ಹೇಳಿದ್ದೆ, ನಂಗೆ ನಾಚಿಗೆ ಐತೆ ಹೇಳಿಕ್ಕೆ. ಬಿಡಿ, ಏನಾಗಲ್ಲ ಅಲ್ವಾ ಸುಳ್ಳು ಹೇಳಿದ್ರೆ? ಎರಡು ಪ್ರಾಣಿನೇ ಅಲ್ವಾ, ಹೌದು, ಏನಾಗಲ್ಲ ಬಿಡಿ. ಆದ್ರೆ ಈ ಪ್ರಾಣಿನ ತಿಂತೇವೆ, ಆ ಪ್ರಾಣಿನ ತಿನ್ನಲ್ಲ, ಅಷ್ಟೇ ಡಿಫರೆನ್ಸ್. ಇಲ್ಲ, ತಿಂತಾರೆ, ನಮ್ ಸೈಡ್ ತಿನ್ನಲ್ಲ ಅಷ್ಟೇ. ಇವ್ರ ಕಡೆ ಚೂರಿ ಕಡೆ ತಿಂತಾರೆ, ಚೂರಿ ಕಡೆ ತಿಂತಾರೆ. ಬೋಬೋ ಬಿರಿಯಾನಿ ಮಾಡ್ತಾರೆ ಅಂತ ನೋಡಿ. ಮತ್ತೊಂದ್ಸಲ ಹೇಳಿದ್ದ ಅದೇನಾ? ಅದೇನಾ? ಬೋಬೋ ಬಿರಿಯಾನಿ ತಿಂದಿದ್ಯಾ? ಇಲ್ಲ. ಬೋಬೋ ಬಿರಿಯಾನಿ ತಿನ್ಬಿಟ್ಟು ಒಂದ್ ದಿನ ಪೂರ್ತಿ ಬೋಬೋ ಅಂತ ಇದ್ದಮ್ಮ. ಓ, ನೈಟ್ ಫುಲ್ ಬಾಂಗ್ ಹೊಡಿತಿದ್ದ. ಅಯ್ಯೋ, ಅಣ್ಣನ್ ಪ್ಯಾಂಟ್ ನೋಡಿ. ಇವ್ರು ನನ್ನ ಹಸ್ಬೆಂಡ್ ಅಂತ ಹೇಳೋಕೆ ನಂಗೆ ಅಜೀಬು. ಯಾಕೆ? ಪ್ಯಾಂಟ್ ನೋಡಿ ನಿಂದು. ನೋಡಿ ಪ್ಯಾಂಟ್ ಏನಾಗಿದೆ ಇಲ್ಲಿ ತೋರಿಸಿ ನೋಡಿ. ಪ್ಯಾಂಟ್ ಈ ತರ ಆಗಿದೆ ಅಂದ್ಬಿಟ್ಟು ಹಸ್ಬೆಂಡ್ ಅಂತ ಹೇಳ್ಕೊಡೋದಕ್ಕೆ ನಾಚಿಕೆ ಆಗ್ತಿದೆ ಅಂತೀರಾ? ಫೈನಲಿ ಇವಾಗ ಎಲ್ಲಾ ಕಡೆ ಚಿಕನ್ ಪೀಸ್ನ ಇಟ್ಟಾಯ್ತು. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ನೋಡೋಣ. ಪ್ಲೀಸ್, ಎಲ್ಲರೂ ನನಗೆ ಅಮ್ಮ ಬೈತಾರೆ ಅಂತ ಎಲ್ಲರೂ ಕಿವಿ ಕೊಡಿ. ಅಮ್ಮ ಇವಾಗ ಏಡಿ ಸಿಗುತ್ತಾ ಅಮ್ಮ? ಆಯ್ತು, ಏಡಿ ಸಿಗುತ್ತಾ?
ಸಿಗುತ್ತೆ ನೋಡು. ಅಮ್ಮ ಇವಾಗ ಅಲ್ಲಿಗೆ ಹೋಯ್ತಾರಂತ ಅನ್ಸರಿ. ಸನ್ಮ ಸಿಗುತ್ತಾ ಹೇಳಿ? ಕನ್ಫರ್ಮಾ? ಒಂದ್ 20 ನಿಮಿಷ ಬಿಡ್ಕೊಂಡ್ ಬರೋಣ. ಇವಾಗ ಅಮ್ಮ ಕೆಳಗೆ ಬರ್ತಾರಂತೆ. ಅಮ್ಮ ಬನ್ನಿ ಇವಾಗ ಬೇಡ. ಅಮ್ಮ ಬನ್ನಿ ಇವಾಗ ಬೇಡ. ಇವಾಗ ಇಲ್ಲಿಂದ ಹೊರಡೋಣ, ಒಂದ್ 20 ನಿಮಿಷ ಬಿಡ್ಕೊಂಡೆ ಬರೋಣ, ಪರವಾಗಿಲ್ಲ. ಹಾ ಸರಿನಾ? ಏನ್ನಾ ನಿಮ್ ಕಡೆ ಇದನ್ನ ತಿಂತೀರಾ? ನಮ್ ಕಡೆ ಅದನ್ನ ಹೊಲಕ್ ಹೋಗ್ಬೇಕಾದ್ರೆ ಅಷ್ಟೇ ತಿಂತಾರೆ, ಇಲ್ಲಾಂದ್ರೆ ಅದು ಯೂಸ್ ಆಗೋದು ಇದಕ್ ಹೋದಾಗ. ಅದು ನಮ್ ಕಡೆ ಯೂಸ್ ಆಗೋದು ಇದಕ್ ಹೋದಾಗ. ಓ ನಿಮ್ಗೆ ಅದಕ್ಕೆಲ್ಲ ಜಾಸ್ತಿ ವ್ಯಾಲ್ಯೂ ಅಲ್ವಾ ಎರಡಕ್ಕೆ. ನಮ್ ಕಡೆ ಟಿಶ್ಯೂ ಇಲ್ಲ ಅಂದ್ರೆ ಇದನ್ನ ಯೂಸ್ ಮಾಡ್ತೀವಿ. ಇದು ಅಂಬಟೆ. ತಿನ್ಬೋದ ಹಂಗೆ? ನಿಜ ನಿಜ. ಚೂರಿ ತಿನ್ನೋಡ ತಿನ್ಬೋದಂತೆ ಕಣ, ಪ್ರಾಮಿಸು. ಇದೇನು ಅಳಸ್ತೆಣ್ಣು? ಛೀ ಅಲ್ಸಿ ನನ್ನಂತೆ. ಆಮೇಲೆ ಬೇರೆದ್ ಬಂದ್ಬಿಡ್ತು. ಏನ್ ಬಂದ್ಬಿಡ್ತು? ಹಚ್ಚಿದ ತಕ್ಷಣ ಅಳಸ್ನೆಣ್ಣು ಫ್ಲೇವರ್ ಬತ್ತು, ಆಮೇಲೆ ಬೇರೆ ಬಂದ್ಬಿಡ್ತು. ಚೂಪಿ ಏಯ್ ಮಾವಿನಕಾಯಿ ತರ ಐತೆ ಇವ್ ನೋಡ, ಹೇಳಿದ್ದು ಚೆನ್ನಾಗೈತೆ. ಮಾವಿನಕಾಯಿ ನೋಡ್ಬಿಟ್ಟು ಅಳಿಸ್ಲೇಣ ಅಂತವನೆ, ಚೆನ್ನಾಗೈತೆ. ಎಲ್ಲಿ ಸಿಗತ್ತಿದು? ಯಾವ್ದು ಗಿಡ ಇದು? ಫಸ್ಟ್ ಟೈಮ್ ನಾನು ತಿಂದಿದ್ದು, ಸಕ್ಕತ್ತಾಯ್ತು. ಹಂಗಂದ್ರೆ ಇನ್ಮೇಲೆ ಬಂದಾಗೆಲ್ಲ ತಿಂತೀನಿ. ಚೆನ್ನಾಗೈತೆ. ಅದ ಅಂಬಡೆ ಅದ್ರದ್ದು ಎಳೆದ್ ಕಿತ್ಕೋಬೇಕಾ? ತಿನ್ಬಾರ್ದು. ಇದು ಅಂಬಟೆ ಅಂತೆ. ಇದ್ರದ್ದು ರಸ ಹಿಂಗೆ ಕುಡಿತಾರೆ ನೋಡಿ, ಇದನ್ನ ಹಿಂಗೆ ತಿಂತಾರೆ. ನಾನು ತಿಂದೆ, ತುಂಬಾ ಚೆನ್ನಾಗಿತ್ತು. ಇದ್ರ ಕಾಯಿನ ಉಪ್ಪಿನಕಾಯಿ ಮಾಡ್ತೇವೆ. ಉಪ್ಪಿನಕಾಯಿ ಮಾಡ್ತಾರ ಇದರಲ್ಲಿ? ಅಂಬಟೆ ಅದು ಅಂಬಟೆ ಅಂತಾರಂತೆ. ನಮ್ಮ ಕನ್ನಡದವ್ರು ಇದಕ್ಕೆ ಏನಂತಾರೆ ನೋಡೋಣ. ಚೆನ್ನಾಗಿತ್ತು ರೀ, ಮಾವಿನಕಾಯಿ ತರ. ನಂಗೆ ಇಷ್ಟ ಆಯ್ತು. ಅಳಸ್ಕೊಂಡು ಅಂದ್ಬಿಟ್ಟೆ. ಅಳಸ್ದಣ್ಗೂ ಮಾವಿನ ಹಣ್ಣಿಗೂ ಎಷ್ಟು ವ್ಯತ್ಯಾಸ ಐತೆ. ಸಡನ್ ಆಗಿ ಏನಾಯ್ತು? 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 ಕಾಲ್ ಮೇಲೆ ಮಿಡ್ತಾ ಇರ್ಬೇಕು. ಅಯ್ಯೋ ಇವ್ರ ಅಮ್ಮ ಮುಚ್ಚಿಡ್ಕೊಂಡಿದ್ದ ಕೈಯಲ್ಲಿ ಎಸ್ದೇ ಬಿಟ್ಟ. ಇದ್ದವ್ರನ್ನ ಸಾಯಿಸ್ತಾನೆ ಅವನು ಅಂತವನು. ಎಲ್ಲೋ ಇಂದ ಬಂತ ಸೌಂಡ್. ಅಲ್ಲ ಅವನು ಚಡ್ಡಿ ಹಾಕಿದ್ದಲ್ಲವ, ಯಾವ್ದೋ ಮಿಡ್ತೆ ಬಂದ್ಬಿಟ್ಟು ಕಾಲ್ ಮೇಲೆ ಕುತ್ಕೊಂಡಿದ್ಕೆ ಯಾವ ಬಂದಿರೋ ತರ ಆಡ್ತಾರೆ. ಈರುಳ್ಳು ಗುರುಡಿ ಇರ್ಬೇಕು, ಅಲ್ಲಿ ಮಾಂಸ ಇಟ್ಬಿಟ್ಟು ಬಂದು ಇಲ್ಲಿ ಹುಡುಕ್ತವ್ರೆ ಏಡಿನ. ನಿನಗೆ ಬುದ್ಧಿ ಇಲ್ಲ ಅಂತ. ಇದು ತೆಂಗಿನಕಾಯಿ ಹುಡುಕ್ತವ್ರೆ ಪಾಪ. ತೆಂಗಿನ ಮರದಲ್ಲಿ ಐತೆ ಅಂತ ಗೊತ್ತಿಲ್ಲ ಅವರಿಗೆ. ಇದು ನೀನು ಬಂದೇ ಇಲ್ಲ ತೋಟಕ್ಕೆ, ನಿಂಗೆ ಗೊತ್ತಿಲ್ಲ ಅದು. ಇದು ತೆಂಗಿನ ಮರ ಅಲ್ವಾ? ಅಮ್ಮ ಬನ್ನಿ ಅಮ್ಮ, ಕಾಯಿ ಬೀಳಂಗೈತೆ ಇವತ್ತು ನಾಳೆ ತಲೆ ಮೇಲೆ ಬಿದ್ಬಿಡುತ್ತೆ. ಬನ್ನಿ. ನನಗಂತೂ ಇದು ಇಷ್ಟ ಆಗೋಯ್ತು, ತಿಂತಾನೇ ಇದ್ದೀನಿ. ಸನ್ನೋರ್ ಏನಿದು ಕೈಲಿ ಇಟ್ಕೊಂಡಿರೋದು? ಪಕ್ಷಿದು ಕೊಕ್ಕು. ಯಾವ್ದೋ ಗಿಡದಿದು. ಇದು ಈ ತರ ಆಟ ಆಡ್ತಾರೆ. ಸೇಮ್ ಹಂಗೆ ಐತಲ್ಲ, ಹೆಂಗ್ ಗೊತ್ತಾ? ಪಕ್ಷಿ ತರನೇ ಐತೆ. ನಾನು ಹೇಳ್ತೀನಿ ಈಗ. ತೋರ್ಸಿ ಅದು ಕೊಡಿಲಿ ಒಂದು. ಓ ಪಕ್ಷಿದು ಒಳ್ಳೆ ಕೊಕ್ಕಿದ್ದಂಗ ಐತೆ. ಇದು ಚೆನ್ನಾಗೈತ್ ಮಾ, ಆ ಹಂಸ ತರ ಐತಲ್ಲ. ಹಿಂಗ್ ನೋಡಿದ್ರೆ ಹಂಗೆ ಕ್ರೋಟನ್ ಗಿಡ ನೋಡು, ನೀವ್ ಹಾಕಿರೋದಮ್ಮ ಅದು? ನೆಟ್ಟಿರೋದು ಅಲ್ಲಿ ನೋಡಲ್ಲಿ. ಅಲ್ಲಿ ಹೋಗು, ಅಲ್ಲಿ ಇದುಂಟು, ಇರುವೆಂಟು, ಕಚ್ಚೋ ಇರುವೆಂಟು. ಏಯ್ ಸೇಮ್ ಗಿಳಿ ತರಾನೇ ಇದಾರಲ್ಲ. ತಿರ್ಗಿ ಆ ಕಡೆ. ಪಚ್ಚೆ ಗಿಳಿಯೇ ಭೂಮಿಲಿ ಮೊದಲ ಹಾಡು ಯಾವುದು? ಚೂಸ್ ಮಾಡು ಬಾಯ್ಲಿ. ನಂಗೆ ಹಾಕ್ತೀರಾ? ಅಲ್ಲ ಈ ಕೈಯಲ್ಲಿ ಆ ಗಿಳಿದು ಒಂದ್ ಐತೆ, ಯಾವ್ದ್ರಲ್ಲಿ ಐತೆ? ಇರು ಆಗಿಲ್ಲ, ನಾನು ಚೂಸ್. ಇರೋ ಚೂಸ್ ಮಾಡ್ತಾರೆ. ಒಂದು ಐಟಮ್ ಇದೆ. ಯಾವ್ದ್ರಲ್ಲಿ ಅದೈತೆ? ಕಲ್ಲಿ ಯಾವ್ದ್ರಲ್ಲಿ ಐತೆ? ಕೈ ಹಿಡಿಬೇಕು ನೀವು ಕೆಳಗಡೆ. ಏನೋ ಇಟ್ಬಿಡ್ತಾರೆ, ಬೇಡ. ಆತರ ಏನಿಲ್ಲ ಕಡೆ, ಏನೋ ಐತೆ ಹಿಡಕ್ಕೆ. ನಾನು ಚೂಸ್ ಮಾಡ್ತೀನಿ ಸಾಕು. ಇಡು ಇಡಿ. ಏ ಹಂಗ್ ನೋಡ್ಬಾರ್ದು, ಬಿಡ್ತಾರೆ. ನೋಡ್ಬಾರ್ದು ಹಂಗೆ. ನೀವು ತೋರಿಸಿ ಅದು ಏನಂತ. ನಾನ್ ಹಿಡ್ಕೊಂಡಿದೀನಿ ಅಂದ್ರೆ ಹಾಕು. ತೋರ್ ಕೈ ವಾಸನೆ. ಕೈ ವಾಸನೆ ಚಿಕನ್ದು ಆತರ ಏನಲ್ಲ. ವೇಸ್ಟ್ ವಾಸನೆ ಅಂತ. ನಾನ್ ಕಿರ್ಚ್ಬಿಡ್ತೀನಿ ಆಮೇಲೆ. ಆತರದೇನಲ್ಲ ಕಣ, ಯಾರು ಇಟ್ಟೇ ಇಲ್ಲ. ಏನಕ್ಕದು ಹೇಳಿನಾ ನೋಡು. ಏಡಿನ ಯಾರಾದ್ರು ಮದರ್ ಪ್ರಾಮಿಸ್ ಅಲ್ಲ ಕಣ, ಏಡಿ ಅಲ್ಲ. ಇವ್ರು ಮೊದ್ಲೇ ಎದ್ರಕೊಂಡು ಆಯ್ತವ್ರ ಇಲ್ಲಿ. ಏನ ಸೊಳ್ಳೆ ಆತರ ಎಲ್ಲ ಏನಿಲ್ಲ ಕಣ. ಒಂದ್ ಕಾಯಿ ಅದ್ ಯಾವ್ದು ಅಂತ ಕಂಡಿಡಿ. ಅದೇನ್ ಕಾಯಿ ಅಂತ ಕಂಡಿಡಿ. ಹುಳ ಹಾಕ್ಬಿಡ್ತೀರ. ಕಣ್ ಮುಚ್ಕೊಂಡು ಅದೇನ್ ಕಾಯಿ ಅಂತ ಕಂಡಿಡಿ. ಕಣ್ ಮುಚ್ಚೋ, ನಾವ್ ಕೈ ಮೇಲೆ ಇಡ್ತೀವಿ. ಏ ನೋಡ್ಬಾರ್ದು. ತೋರ್ಸು ಸೋದಮ್ಮ, ತೋರ್ಸಿ ಇಲ್ಲಿ ಬಾಮ್ಮ, ಇಲ್ಲಿ ತೋರ್ಸು. ಅದೇನಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ. ನೋಡಿ ಗೈಸ್, ಇದು ಏನ್ ಹುಳ ಅಂತ ಅಂದ್ರೆ ಇದಕ್ಕೆ ಏನಂತ ಕರಿತೀರಮ್ಮ ನಿಮ್ ಕಡೆ?
ಗಂಗೆ ಅಲ್ಲ ಅವನಿಗೆ ಎದುರಿಸ್ತಿರಲ್ಲ ಇದನ್ನ ಹಿಡ್ಕೊಂಡು ಚೂರಿ ಹಿಡ್ಕೊಳಲ್ಲೋ ಏನಾಗಲ್ಲೋ ಓಪನ್ ಆಗ್ಬಿಟ್ರೆ ಇರಕ ಬಿಟ್ಟೇ ಬಿಡು. ಅದಕ್ಕೆ ಏನು ಆಗಲ್ಲಪ್ಪ ಅದ್ ಹೆವಿ ಸ್ಟ್ರಾಂಗು ಜೋಬಿನೊಳಗೆ ಹಾಕ್ತೀನಿ ಅಂದ್ರೆ ಮುಟ್ಟಿದ ತಕ್ಷಣ ಹಿಂಗೆ ಮುದ್ರಕೊಳ್ಳುತ್ತಲ್ಲ ಆ ತರ ಹುಳ ಅದು ಪಾಪ ಅಲ್ವಾ. ಅದಕ್ಕೆ ಹೆಸರು ಏನ್ ಇಟ್ಟಿದ್ದೀರಾ ಅಮ್ಮ? ಅದಕ್ಕೆ ಹೆಸರು ಏನಾಯ್ತು? ಅಂತಲೇ ಹೇಳೋದು. ನೀವು ಗಂಗೆ ಅಂತ ಹೇಳೋದ? ಅದೇ ಮಳೆ ಬರೋ ಟೈಮಲ್ಲಿ ಮಾತ್ರ ಸಿಗುತ್ತೆ. ಬಿಡು ಎಲ್ಲ ಬಿಡು ಹೋಗ್ತದೆ ನೋಡಿ ಅದನ್ನ ಬಿಟ್ಟು. ಪಾಪ ಅದಕ್ಕೆ ತಾಗಿರ್ಬೋದಾ? ತಾಗಿರಲ್ಲ ಬನ್ನಿ, ಅದು ಫುಲ್ ಸ್ಟ್ರಾಂಗ್ ಇರುತ್ತೆ, ತುಂಬಾ ಗಟ್ಟಿ. ಎದುರ್ಕೊಂಡ್ ಓಡ್ತಾವ್ ನೀವು. ನಿಂಗೆ ಯಾವ ಸೌಂಡ್ ಬಾಕ್ಸ್ ಬೇಡ ಸೂರಿ. ಇವನಿಗೆ ಯಾವ ಸ್ಪೀಕರು ಬೇಡ, ಏನು ಬೇಡ, ಕಿರ್ಚ್ಕೊಂಡ್ ಸಾಯ್ತಾನೆ. ಅಲ್ಲ ಅಮ್ಮ, ಇವನು ಎಷ್ಟು ದೆವ್ವ ಅಂದ್ರೆ ಇದಕ್ಕೆ ಉಳಕ್ಕೆ ಇಷ್ಟೊಂದು ಭಯ ಬೀಳ್ತಾನೆ. ನಿನ್ ದೆವ್ವ ಅಂದ್ರೆ ಎಷ್ಟು ಭಯ ಬೀಳಲ್ಲ ಹುಳ ಅಂತ ಅಲ್ಲ, ಬೇರೆ ಏನಾದ್ರು ಕೊಟ್ಬಿಡ್ತಾರೆ ಕೈಗೆ ಅಂತ. ಆದ್ರೂ ಮಿಡತೆ ಬಂದ್ರು ಒಡ್ಲಾಡ್ತಾನಲ್ಲ. ಎಷ್ಟು ಭಯನೋ ನಿಂಗೆ ಅಪ್ಪ. ನಮ್ಮ ಧನ್ಯ ಅವರಿಗೆ ನಮ್ಮ ಅಮ್ಮ ಅವ್ರು ಹೊಡ್ಕೊಟ್ಟಿದ್ದಾರೆ. ಕುಡೀರಿಮ್ಮ. ಅಮ್ಮ ನಂಗೆ ಹೊಡೆದು ಕೊಡೋದು ಅಂತ ಇಲ್ಲಲ್ಲ. ಅಮ್ಮನೇ ಹೊಡೆದು. ಎಲ್ಲಾರು ಕುಡಿದ್ರಿ, ಕುಡೀರಿ ನೀವು. ನೋಡಿ ಎಲ್ಲಾರು ಕುಡ್ದು ತಿಂತಾ ಇದೀವಿ, ಕುಡೀರಿ, ಚೆನ್ನಾಗೈತೆ. ಈ ತರ ಮಾಡಬಾರ್ದು. ಎಷ್ಟು ಚಂದ ಫ್ರೆಶ್ ಅಪ್ ಆಗಿ ಬಂದೆ ಗೊತ್ತಾ, ಬಾಯೆಲ್ಲ ಹೆಂಗೈತಣ ಅದು? ಆಕ್ಚುಲಿ ಒಳ್ಳೆ ಕೊಬ್ಬರಿ ತರ ಚುಂಗ್ ಚುಂಗು ತರ ಹುಳಿ ಹುಳಿ ಇತ್ತು. ಸೊ ಅದನ್ನ ಕೊಟ್ಬಿಟ್ವಿ ಧನ್ಯ ಅವ್ರಿಗೆ. ಸುಮ್ನೆ ಅಮ್ಮ ಕೊಟ್ಟಿದ್ದು, ಅದ್ ಕುಡಿದ್ರೆ ಏನಾಗಲ್ಲ, ಬೇಜಾರ್ ಮಾಡ್ಕೋಬೇಡಿ. ನಿಮಗೆ ಇಷ್ಟು ಜನದ ನಾನು ಇಟ್ಟಿದ್ದೀನಿ, ನನಗೆ ಯಾಕೆ ಅದು ಕೊಟ್ಟಿಲ್ಲ? ಇಲ್ಲ, ನೀವೇ ಕುಡೀರಿ ಅದನ್ನ. ನಾನು ಕುಡ್ದೆ ಸುಮ್ನೆ ನಿಮ್ಗೆ. ಅಷ್ಟೊಂದ್ ಚೆನ್ನಾಗಿರಲಿಲ್ಲ, ಕೊಬ್ಬರಿ ಕೊಬ್ಬರಿ ತರ ತಾನೆ. ರಾಸ್ ಮೇಲೆ ಬಾಯೆಲ್ಲ ಹಾಳಾಗುತ್ತೆ. ನೋಡಿ ಫೈನಲಿ ಚೆನ್ನಾಗಿರೋ ಎಳ್ಳೀರ್ ಕೊಟ್ವಿ. ಚೆನ್ನಾಯ್ತಮ್ಮ ಇದು? ಚೆನ್ನಾಗಿದೆ. ಸರಿ, ಮೂಗ್ ಒರ್ಸ್ಕೊಳ್ಳಿ, ಮೂಗ್ ಮೇಲೆ ಒಂದೈತೆ. ನೋಡೋಣ ಸರಿ ಸಣ್ಣವರು ಹೆಂಗ್ ಹಿಡಿತಾರೆ ಏಡಿನ ಅಂತ. ಇದ್ರಲ್ಲಿ ಕತ್ತಿಲಿ ನಡೀರಿ, ಹುಷಾರು, ನಿಧಾನ. ಸರಿನಾ? ನಿಧಾನ ಕೇಳಿರಿ, ಜಾರುತ್ತೆ. ಬಾಮ ನಡೀರಿ ಧನ್ಯ. ನೋಡ್ಲಿಕ್ಕೆ ಮಾತ್ರ. ಏನ್ ನೋಡ್ಲಿಕ್ಕೆ? ಏಡಿನ? ಬನ್ನಿ ಇಲ್ಲಿ. ನಿಮ್ಗೆ ಆಲ್ರೆಡಿ ಹಣೆ ಹತ್ರ ಏನೋ ರೆಡ್ ಆಗಿದೆ. ಸೊಳ್ಳೆ ಕಚ್ಚಿರ್ಬೇಕು. ಸೊಳ್ಳೆ ಹಣೆಗೆಲ್ಲ ಕಚ್ಚುತ್ತಾ ನಿಮ್ಗೆ? ಹಣೆಗೆ, ತುಟಿಗೆ, ಎಲ್ಲ ಸೈಡು ಕಚ್ಚುತ್ತೆ. ಅಮ್ಮ ಬಕೆಟ್ ಹಿಡ್ಕೊಂಡು ಹೋಗ್ತಾ ಇದಾರೆ. ಅಮ್ಮ ಬಕೆಟ್ ಒಳಗೆ ಹಾಕ್ತೀನಿ, ಇಲ್ಲ ಅಂದ್ರೆ ಅಡಿಕೆ ಇಟ್ಕೊಂಡು ಬರುತ್ತೀನಿ. ಇದು ಚಿಕ್ಕದಾಯ್ತಮ್ಮ ಬಕೆಟ್. ನೋಡೋಣ ಎಷ್ಟು ಹಿಡಿತೀವಿ ಅಂತ. ಬನ್ನಿ. ಬಾರ ಚೂರಿಲೋ ಫೋನ್ ಎತ್ತಿಟ್ಬಿಟ್ಟು. ಇಲ್ಲಾದ್ರೂ ಬಂದಾಗ ಫೋನ್ ಬಿಡೋ. ಯಾವಾಗ ನೋಡಿದ್ರು ಫೋನ್ ಹಿಡ್ಕೋದಿರ್ತಾನೆ. ಮತ್ತೆ ಇವಾಗ ಬೇರೆ ಸೊಳ್ಳೆ ಜಾಸ್ತಿ ಐತಲ್ವಮ್ಮ ಮಳೆಗಾಲದಲ್ಲಿ. ಯಪ್ಪ, ನನಗೂ ಸೊಳ್ಳೆ ಕಚ್ಚುತ್ತೆ ಕೈಗೆಲ್ಲ. ನನಗಿಲ್ಲಿ ಕಚ್ಚಿದೆ, ಕೈಗೆಲ್ಲ ಕಚ್ಚಿದೆ. ನಂಗೆ ಏಡ್ ಹಿಡಿಲಿ ಕೇಳಿ ಕೊಟ್ಟಿದೆ ಅವನೇ. ನಿಮ್ಮ ಅಣ್ಣನಾ? ಅವ್ರನ್ನು ಕರೀರಿ ಮತ್ತೆ. ಬೇಗ ಬಾ ಅಣ್ಣ. ಗುರುಗಳೇ, ನೀವೇ ಏಡ್ ಹಿಡಿಲಿ ಕೇಳ್ಕೊಟ್ಟಿದ್ದು, ಬೇಗ ಬನ್ನಿ. ಅವನು ಮಾಟೆ ಒಳಗಡೆ ಎಲ್ಲ ಕೈ ಹಾಕಿ ಹಿಡಿತಾನೆ. ಅಂದ್ರೆ ಬಂಡೆ ಅಡಿ. ಅಷ್ಟು ಧೈರ್ಯ ಅವನಿಗೆ. ನೋಡಿ ಇಲ್ಲಿ ಒಂದು ಚಿಕ್ಕದು ಇದೆ. ಸಣ್ಣವರು ಹೋಗ್ತಾ ಇದಾರೆ. ಸಣ್ಣ ಹುಷಾರು, ನಿಧಾನ ನಿಧಾನ ನಿಧಾನ. ನೋಡೋಣ ನಮ್ಮ ಸಣ್ಣ ಹಿಡಿತಾರ ಏನಂತ. ಚಿಕ್ಕದ ಅನ್ಸತ್ತಲ್ವಮ್ಮ ಅದು? ಪಾಪ ನಮ್ಮ ಜೀವಿತ ಮಲ್ಲಿರ್ತೀನಿ. ಒಂದು ಈತೆಲ್ಲೇ ಉಂಟು, ಬೇಡ ಅಲ್ಲೇ ಇಡಲ್ಲ. ನಮ್ಮ ಸಣ್ಣವರು ಇಟ್ಟಿರೋ ಪ್ಲೇಸಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಹುಷಾರು, ಇವನೇನಕ್ಕೆ ಬಿದೋದ? ಹಿಂದೆ ಬಂದ್ಬಿಟ್ಟು ಚೂರಿ ಬಿದೋದ. ಒಳ್ಳೆ ಕಾಮಿಡಿ ಇವತ್ತು. ಫೈನಲಿ ಸಣ್ಣವ್ರು ಹಿಡಿದ್ರು. ಬನ್ನಿ ಇಲ್ಲಿ. ಯಪ್ಪ, ತುಂಬಾ ದೊಡ್ಡದಿದೆಲ್ಲ. ಆದ್ರೆ ಈ ಸರಿ ಎಷ್ಟು ಟೇಕ್ ತಗೊಂಡೆ, ನಂಗೆ ಕಾಣಿಸ್ತಾನಿಲ್ಲ. ಅದು ಮಣ್ ಕಲರ್ ಐತಲ್ಲ, ಕಾಣಿಸಲ್ಲ. ಕೊಡಪ್ಪು ಕೊಡಪ್ಪು ಅಂತಾನೆ. ಕೊಡಪ್ಪು ಅಂದ್ರೆ ಅವ್ನ ಕೈಯಲ್ಲಿ ಹಿಡಿತಿದ್ದ. ಚುಚ್ಚು ಚುಚ್ಚು ಅಂತನಾ? ಅಲ್ಲ, ಒಡಿ ಒಡಿ ಅಂತ ಹೇಳಿದೆ. ಸಿಕ್ತ. ಅಲ್ಲ, ನಮ್ಮ ಅಮ್ಮ ಹಿಡೀರಿ ಅಂದ್ರೆ ಅಮ್ಮ ಇಷ್ಟೇ ಚಿಕ್ಕದು ಹಿಡಿದಿದ್ದಾರೆ. ಪಾಪ ಮರಿ ಬಿಟ್ಬಿಡಿ ಅಮ್ಮ. ಅದನ್ನ ತಿಂತಾ ಇತ್ತ ಅದು? ಅದೇ ನಾನು ಯಾವಾಗ ಹೇಳಿದ್ದು ಚಿಕ್ಕದೊಂದಿದೆ ಅಂತ. ಓಡೋಯ್ತು. ತೋರಿಸಿ ಇಲ್ಲಿ. ನೋಡಿ ಸಣ್ಣವ್ರು ಎಷ್ಟು ದೊಡ್ಡದು ಹಿಡಿದಿದ್ದಾರೆ. ಸಣ್ಣ ಅದನ್ನ ಉಲ್ಟಾ ತೋರಿಸಿ. ಕೈಯಲ್ಲಿ ನೀಟಾಗಿ ಹಿಡಿತೀರಲ್ಲ, ಎರಡು ಕೈಲಿ ಹಂಗೆ ಹಿಡ್ಕೊಳ್ಳಿ. ಯಪ್ಪ, ಜೀವ ಐತಲ್ಲ ಅದಕ್ಕೆ. ಪರವಾಗಿಲ್ಲ, ಈ ಸೈಜ್ ಸಿಕ್ಕಿದ್ರೆ. ನೋಡಿ, ಚೂರಿ ನೀನ್ ಹಿಡ್ಕೊ ನೋಡೋಣ. ಭಯ ಇಲ್ವಾ ನಿಂಗೆ? ಇವಾಗ ಹಿಡ್ಕೋತಾನೆ ಅವನು. ಹೋದ್ಸಲಿ ನಾವ್ ಹೆಂಗೆ ಹಿಡ್ದಿದ್ದು ಮರಿ ಬಂದಿತ್ತಲ್ಲ, ಇದು ಎಲೆ ಎಲ್ಲ ಕಟ್ ಮಾಡುತ್ತೆ. ಹೌದಾ? ಅದ್ರ ಕೊಕ್ಕಿಂದನಾ? ಅದ್ರಲ್ಲಿ ವಿಷ ಇರಲ್ವಾ? ಎರಡನ್ನು ಜಾಯಿನ್ ಮಾಡಿ. ಹುಷಾರ ಚೂರಿ, ಕೈ ಹಿಡ್ಕೊಬಿಡುತ್ತೆ. ಇರಿ ಇರಿ ಇರಿ. ಅಷ್ಟೇನಾ? ಕಚ್ಚಲ್ವಾ ಇಲ್ಲಿಂದ? ಏನಿಲ್ಲ. ಹಿಡ್ದ್ಬಿಟ್ಟ ಚೂರಿ. ಚೂರಿ ಬದುಕಿರೋದ್ನ ಹಂಗೆ ಹೋಗಿ ಹಿಡಿತಾರ ಕಣೋ ಸಣ್ಣ. ಯಪ್ಪ, ಭಯ ಪರರಿಗೆ ಎಲ್ಲಿ ಕುಕ್ಬಿಡುತ್ತೆ ಅಂತ. ಏನ್ ಮಾಡಲ್ಲ.
ಜೀವ ಐತದ ಇನ್ನೂ ಸರಿ ಸರಿ ಬಕೆಟ್ ಅಂದ್ರೆ ಒಳಗಡೆ ಇದು ಏನ್ ಗೊತ್ತಾ ನಂಗೆ ಕಾಣಿಸೇ ಇಲ್ಲ, ಯಾಕಂದ್ರೆ ಮಣ್ಣು ಕಲರ್ ಇದೆ ಅಲ್ವಾ. ಅದು ಕತ್ಲು ಬೇರೆ ಇಷ್ಟೊತ್ತಲ್ಲಿ ಕಾಣಿಸಲ್ಲ ಅಲ್ವಾ. ನೋಡಿ ಅಮ್ಮ ಇಟ್ಟಿಲ್ದಿರೋ ಜಾಗದಲ್ಲೆಲ್ಲ ಹೋಗ್ತಾ ಇದಾರೆ. ಪಾಪ ಅವ್ರಿಗೆ ಗೊತ್ತಾಗಲ್ಲ ಎಲ್ಲಿಟ್ಟಿದೀವಿ ಅಂತಾನೆ ಗೊತ್ತಾಗಲ್ಲ. ಅಂದ್ರೆ ಕತ್ಲಾದ್ರೆ ಅವ್ರಿಗೆ ಸ್ವಲ್ಪ ಕಣ್ಣು ಕಾಣೋದಿಲ್ಲ ಅಲ್ವಾ ದರ್ಯವ. ಸ್ವಲ್ಪ ಹೋದ್ಸಲಿ ಪಕ್ಕದ ಮನೆಗೆ ಹೋಗ್ಬಿಟ್ಟಿದ್ರಂತೆ ನಿಮ್ ಮನೆಗೆ ಹೋಗಕ್ಕೆ. ಇಲ್ಲ ನಮ್ಮ ಇದು ನಮ್ಮನೆ ರೂಮಿನ ಒಳಗೆ ಹೋಗ್ಬೇಕಂತ ಹೇಳಿ ವಾಶ್ರೂಮ್ ಒಳಗೆ ಹೋಗ್ತಿದ್ದಾರೆ. ಅಮ್ಮ ಹಂಗೆ ಹುಡ್ಕೋಣ ಅಂತ ಹೋದ್ರು, ಸಿಗ್ಲಿಲ್ಲ ಅಮ್ಮನಿಗೆ. ಅಮ್ಮ ಬನ್ನಿ ಅಮ್ಮ, ಆ ಸೈಡ್ ಇಕ್ಕಿದಿರಲ್ಲ ಅಲ್ಲಿರುತ್ತೆ, ಬನ್ನಿ ಬನ್ನಿ ಅಪ್ಪಲ್ಲಿ ಹೋಗೋಣ. ನಮ್ ಸಣ್ಣವ್ರು ಇನ್ನೊಂದು ಹಿಡಿತಾ ಇದಾರೆ. ಚಿಕ್ಕ ಮರಿ ಬೇಡ ಸಣ್ಣಮ್ಮ, ದೊಡ್ಡದಿದ್ರೆ ಮಾತ್ರ ಹಿಡೀರಿ ಸರಿನಾ, ಚಿಕ್ಕ ಮರಿಗಳು ಬೇಡ. ಇನ್ನೊಂದ್ ಸ್ವಲ್ಪ ಆ ಸೈಡ್ ಇರ್ಬೇಕಾಗಿತ್ತು, ಅವಾಗ ಬರ್ತಿತ್ತು ಸಣ್ಣು. ಸಣ್ಣಮ್ಮ ಆ ಚಿಕನ್ ಪೀಸ್ನ ಆ ಸೈಡ್ ಇಡ್ಬೇಕಾಗಿತ್ತು. ಅಮ್ಮನ್ಗೆ ಹೇಳಿ ಅಮ್ಮ ಸ್ವಲ್ಪ ಆ ಸೈಡ್ ಗಿಡಿ ಅಮ್ಮ. ನೋಡಿ ಎಲ್ಲ ಹುಡುಕ್ತಾ ಇದೀವಿ, ಸದ್ಯಕ್ಕೆ ಫೈನಲಿ ಒಂದೇ ಸಿಕ್ಕಿದ್ದು. ಎಲ್ಲ ಹುಡುಕ್ತಾ ಇದಾರೆ ಸಣ್ಣಮ್ಮ. ಇಲ್ವಾ ಅಮ್ಮ, ಅಲ್ಲಿ ಪೀಸ್ ಇಟ್ಟಿದೀವಲ್ಲ. ಇಲ್ಲೊಂದ್ ಸ್ವಲ್ಪ ಐತೆ ಅಲ್ಲಮ್ಮ. ನೀವ್ ಹೇಳಿ ಹಿಡಿಯೋದಕ್ಕೆ ಪೀಸ್ ಹಾಕಿ ಅಂದ್ರೆ ಎಲ್ಲ ನಾಯಿ ತಗೊಂಡೋಗೋದಕ್ಕೆ ಪೀಸ್ ಹಾಕಿದೀರಾ. ಅಂದ್ರೆ ಆ ಸ್ಮೆಲ್ಲಿಗೆ ನಾಯಿ ಬಂದ್ಬಿಡ್ತಂತ, ಅದ್ರ ಸ್ಮೆಲ್ಲಿಗೆ ಅದ್ರ ನಮ್ಗೆ ಗೊತ್ತೇ ಆಗಿಲ್ಲ ಅಲ್ಲ. ನಾವು ಕೆಳಗೆ ಹೋಗುವಾಗ ಅದು ಮೇಲಿಂದ ಎತ್ಕೊಂಡು ಹೋಗಿದೆ ಅಷ್ಟೇ. ಸಿಕ್ತಾ ಸಣ್ಣಮ್ಮ? ಕೈಯೆಲ್ಲ ಹಿಡ್ಕೊಂಬಿಟ್ರ ಹಂಗೆ ಕಚ್ತಾ? ಹುಷಾರು. ದೊಡ್ಡದಾ ಚಿಕ್ಕದ್ದು? ಕೈಗೆ ಹಿಂಗ ಆಗ್ಬಿಡ್ತಮ್ಮ. ಚಿಕ್ಕದು ಹಿಡಿಬಾರ್ದಾಯ್ತು ಸಣ್ಣಮ್ಮ. ಫೈನಲಿ ಇವಾಗ ಒಂದ್ ಹಿಡ್ದಿದೀವಿ, ಇನ್ನೊಂದು ಚಿಕ್ಕದು, ಅದನ್ನ ಹಂಗೆ ಬಿಟ್ಬಿಡ್ತೀವಿ ಮತ್ತೆ. ಸೊ ಇನ್ನ ಒಂದ್ 2-3 ಹಿಡಿಯೋಣ ಸಾಕು ಸಣ್ಣಮ್ಮ. ಇನ್ನೊಂದ್ 5 ನಿಮಿಷ ಬಿಡ್ಕೊಂಡ್ ಬರೋಣ. ಇದನ್ನು ಸ್ವಲ್ಪ ಗಾಯನೇ ಮಾಡಿಲ್ಲ, ಹಂಗೆ ಹಿಡ್ದಿದಲ್ವಾ ನೀವು? ಯಪ್ಪ ಭಯ ಆಗುತ್ತೆ ನಂಗೆ ನೋಡೋದಕ್ಕೆ. ಈ ಸರಿ ನಾನು ಮುಟ್ಟೋಣ ಅಂತ ಅನ್ಕೊಂಡೆ, ಅದನ್ನ ನೋಡಿದ್ರೇನೆ ಜುಮ್ ಅನ್ಸ್ತದೆ ನನಗ್, ಜುಮ್ ಅನ್ಸ್ತದೆ ಅಂತಾರೆ. ನೀನ್ ಬಿಡಪ್ಪ, ನೀನು ಸಾಹಸ. ಇವನು ಯಾವ್ದಕ್ಕೂ ಭಯನೇ ಪಡಲ್ಲ ಅವನು. ಇವಾಗ 6 ಗಂಟೆ ಆಯ್ತು. ಸೊ ಮತ್ತೆ ಇನ್ನೊಂದು ರೌಂಡ್ 7 ಗಂಟೆಗೆ ಬರೋಣ ಅಂತ ಅನ್ಕೊಂಡಿದೀವಿ. 2 ಸಿಕ್ಕಿದೆ ಸದ್ಯಕ್ಕೆ. ನೈಟ್ ಆದ್ರೆ ಇನ್ನೂ ಜಾಸ್ತಿ ಬರುತ್ತಂತೆ, ನೋಡೋಣ ನೈಟ್ ಹೆಂಗ್ ಸಿಗುತ್ತೆ ಅಂತ. ಅಮ್ಮ ಲೈಟ್ ಬಿಡ್ಕೊಂಡ್ ಬರ್ಬೇಕಲ್ವಾ ನೈಟು ಕತ್ಲಲ್ಲಿ, ಇಲ್ಲಾಂದ್ರೆ ಏನು ಕಾಣಿಸೋದಿಲ್ಲ. ನನ್ನ ಫೋನಲ್ಲಿ ಆದಷ್ಟು ನಾನು ಟಾರ್ಚ್ ಬಿಟ್ಟು ವಿಡಿಯೋ ಶೂಟ್ ಮಾಡ್ತೀನಿ, ನೋಡೋಣ ಸಿಗುತ್ತಾ ಇಲ್ವಾ ಅಂತ. ನನ್ನೆಮ್ಮ ಸಿಗುತ್ತೆ ಅಂತೀರಾ? ಸಿಗುತ್ತೆ. ಅದೇನು ಗೊತ್ತಾ, ಇದು ಕಲ್ಲಿನ ಅಡಿಯಿಂದ ಬರುತ್ತೆ ನೈಟ್ ಆಗ್ಬೇಕಾದ್ರೆ, ಈ ಟೈಮಲ್ಲಿ ಬರೋದು ಕಡಿಮೆ. ಅದಕ್ಕೆ ನಮ್ಮ ಸಣ್ಣವ್ರು ಹೇಳ್ದಂಗೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಒಂದು ಹಿಡ್ದೇ ಬಿಟ್ರು ಕೈಯಲ್ಲೇ. ಅಲ್ಲ ಒಂದು ಅದು ಚಿಕ್ಕದಲ್ವಾ, ಚಿಕ್ಕದು ಕೌಂಟ್ ಇಲ್ಲ, ಅದು ಪ್ರೈಮರಿ ಅಲ್ವಾ, ಅದು ಚಿಕ್ಕದಲ್ಲ. ಲಾಸ್ಟ್ ಫೈನಲ್ ರೌಂಡ್ ಅಂತ ಹೇಳಿ ಇವಾಗ ಹೋಗ್ತಾ ಇದೀವಿ ಲಾಸ್ಟ್ ಏಡಿ ಹಿಡಿಯೋದಕ್ಕೆ ಅಂತ. ಇವಾಗ ಆಲ್ರೆಡಿ ಟೈಮು 6:45 ಆಯ್ತು. ಬನ್ನಿ ಸ್ಟಾರ್ಟ್ ಮಾಡೋಣ. 6:45 ಆಯ್ತು ಟೈಮು. ಸೊ ಇವಾಗ ಮತ್ತೆ ಇನ್ನೊಂದು ರೌಂಡ್ ಹೋಗ್ತಿದೀವಿ. ಅಮ್ಮ ಇದು ಲಾಸ್ಟ್ ರೌಂಡ್ ಅಮ್ಮ. ಹೌದು, ಮತ್ತೆ ನಾನು ಬರೋದಿಲ್ಲ. ಕತ್ಲಲ್ಲಿ ಹೋಗ್ಲಿಕ್ಕೂ ಆಗೋದಿಲ್ಲ. ನಡೀರಿ, ಇವ್ರಿಬ್ರೆ ಹಿಂಗ್ ಬರ್ತಾ ಇದಾರೆ. ನಡೀರಿ ಹುಷಾರಾಗಿ ನೋಡ್ಕೊಂಡು ಹೋಗಿ. ನೋಡಿ ಈ ಟೈಮಲ್ಲಿ ಹಿಡಿಯೋದಕ್ಕೆ ಒಳ್ಳೆ ಇದು, ಅಂದ್ರೆ ಎಲ್ಲಾ ಬಂದಿರುತ್ತೆ ಕತ್ಲು ಟೈಮಲ್ಲಿ. ದೊಡ್ಡದು ಈ ಟೈಮಲ್ಲಿ ಅಲ್ವಮ್ಮ ಬರೋದು? ಹೌದು, ಅಂದ್ರೆ ಗುಹೆ ಒಳಗಿಂದ ಇವಾಗ ಬರುತ್ತೆ. ನಿಧಾನಕ್ಕೆ ಮಾತಾಡಿ, ಅದು ಓಡೋಗುತ್ತಂತೆ. ಅಲ್ಲ ನಿಧಾನಕ್ಕೆ ಮಾತಾಡಿ ಅಂತ ಹೇಳಿದ್ದು, ಮಾತಾಡ್ಬೇಡಿ ಅಂತ ಹೇಳಿಲ್ಲ. ಅದಕ್ಕೆ ನಿದ್ದೆ ಬರ್ಲಿ ಅಂತ ನನ್ನ ಮಾತನ್ನ ಕೇಳಿ ನಿದ್ದೆ ಬರ್ಲಿ ಅಲ್ಲ, ಓಡೋಗ. ಏನಮ್ಮ ಯಾರು ಹೇಳ್ಕೊಂಡು ಹೋಗಿದ್ದು? ಹೇಳಿ ಹೇಳ್ಕೊಂಡು ಹೋಗಿದ್ದು. ಮೆಲ್ಲ ಇದು ಕೊಡಿಯಪ್ಪ ಲೈಟು. ಹುಷಾರು ಇಲ್ಲಿ ಅಲ್ಲೋಗ್ತಾ ಇದೆ ನೋಡಿ. ಸೂಪರ್ ಸಿಕ್ತು, ದೊಡ್ಡದು ಸಿಕ್ತು. ಹುಷಾರು, ನಿಧಾನಕ್ಕೆ. ಹೆಂಗಲ್ವಾ ಹುಷಾರು, ನೀವು ಬಿದ್ದೋಗ್ಬಿಟ್ಟಿರಾ? ಕೈ ಇಟ್ಟವ್ರೆ ಹಿಂದಕ್ಕೆ ಹಿಂಗ ಅಂದ್ಬಿಟ್ಟೆ. ನೋಡಿ ಅಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಅಮ್ಮ ಹಿಡ್ಕೊಂಡು ಬಂದ್ರು. ಒಂದು ಚಿಕ್ಕದಿದ್ರು ಪರವಾಗಿಲ್ವಂತೆ, ಅದರಲ್ಲೂ ಸುಕ್ಕ ಮಾಡ್ತಾರಂತೆ ಇವ್ರ ಸೈಡು. ನನಗ್ ಗೊತ್ತಿಲ್ಲ. ಇದು ಯಾಕೆ ಗೊತ್ತಾ, ಈ ಮಾರ್ಕೆಟ್ಗಿಂತ ಸಿಗೋದಕ್ಕಿಂತಲೂ ಇದನ್ನ ತಿಂದ್ರೆ ಏನು ಗೊತ್ತಾ, ಗಂಟ್ಲು ನೋವಲ್ಲ, ಗಂಟು ನೋವು ಇರುತ್ತೆ ಅಲ್ವಾ ಇವಾಗ ಏಜ್ ಆದವರಿಗೆಲ್ಲ, ಇದನ್ನ ತಿಂದ್ರೆ ಕಡಿಮೆ ಆಗುತ್ತೆ ಅಂತ ಕೇಳಿಬೇಕಾದ್ರೆ ಅಮ್ಮನೊಟ್ಟಿಗೆ. ಹೌದಾ? ಮತ್ತೆ ಮಾರ್ಕೆಟ್ ಅಲ್ಲಿ ಸಿಗೋದು ಬೆಸ್ಟಾ ಇಲ್ಲಿ ಸಿಗೋದು ಬೆಸ್ಟ್? ಏನಕ್ಕೆ? ಟೇಸ್ಟ್ ಮತ್ತೆ ಅದು ದೊಡ್ಡವರು ಹೇಳ್ತಾರೆ ಇದು ಗಂಟು ನೋವೆಲ್ಲ ಕಡಿಮೆ ಆಗುತ್ತೆ ಅಂತ ತಿಂದ್ರೆ. ನೋಡಿ, ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋದಕ್ಕಿಂತ ಜಾಸ್ತಿ ಇಲ್ಲಿ ಸಿಗೋದೇ ಟೇಸ್ಟ್ ಜಾಸ್ತಿ ಅಂತೆ ಅಮ್ಮ. ನ್ಯಾಚುರಲ್ ಸಿಗೋದೇ ಟೇಸ್ಟ್ ಜಾಸ್ತಿನಾ ಅಮ್ಮ?
ತುಂಬಾ ದೊಡ್ಡ ಸೈಜ್ ಇದೆಯಂತೆ. ಹೊಡಿತೀರಾ? ನಾನು ಹೊಡಿಲ್ಲ. ಸಣ್ಣ ನೀವು ಹೊಡೀರಿ, ನೀವು ಹೊಡಿ, ನೀವು ಹೊಡೀರಿ ಸಣ್ಣ. ಹೆಂಗಮ್ಮ ಅದು ಅಲ್ಲೇ ಇತ್ತು? ಹೋಗಿತಾ? ಏ ಬಿತ್ತಮ್ಮ ಅದಕ್ಕೆ ಏಟು? ಬಿದ್ರು ಸನ್ಮ ದೊಡ್ಡ ಕಲ್ಲ ಐತಲ್ಲ, ಆ ದೊಡ್ಡ ಕಲ್ಲು ಅಡಿನೇ ಹೋಗಿದ್ದದು, ಅದಕ್ಕೆ ಲೈಟಾಗಿ ಏಟ್ ಬಿದ್ದಿದೆ. ಫೈನಲಿ ಇಷ್ಟು ಹಿಡ್ದಿದ್ದಾರೆ ನೋಡಿ. ಅಲ್ಲಿ ಎಷ್ಟೊಂದ್ ಐತೆ. ಅಲ್ಲಿ ಚಿಕ್ಕದಿದೆ, ಚಿಕ್ಕದ್ ಬೇಡ, ಅಲ್ಲಿ ಐತೆ ಆ ಸೈಡ್ ನೋಡಿ. ಪೀಸ್ ಇಟ್ಟು ಆ ಜಾಗ ಸುತ್ತಲೂ ಹುಡುಕ್ತಾ ಇದಾರೆ, ಸಿಕ್ಕಿಲ್ಲ. ಅಮ್ಮ ದೊಡ್ಡ ಕಲ್ಲನ್ನ ಎತ್ತೋದಕ್ಕೆ ಸಾಹಸ ಮಾಡ್ತಾ ಇದಾರೆ. ಅಮ್ಮ ಅದನ್ನ ಆಗಲ್ಲಮ್ಮ, ಅಷ್ಟು ದೊಡ್ಡ ಕಲ್ಲು ಬೇಡ, ಅದೆಲ್ಲ ಸಾಹಸ ಮಾಡಬೇಡಿ, ಬನ್ನಿ ಸಾಕು ಸದ್ಯಕ್ಕೆ. ಸನಮ್ಮ ಆ ಸೈಡ್ ಹೋಗೋಣ ಬನ್ನಿ, ಆ ಸೈಡು ಅಲ್ಲಿ ಅಪ್ಪಲ್ಲಿ ಇಟ್ಟಿದೀವಲ್ಲ. ಇವಾಗ ಡೌನ್ ಅಲ್ಲಿ ಇದೀವಿ, ಇವಾಗ ಅಪ್ಪಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ನಾನೇನಾದ್ರೂ ನನ್ನ ಫ್ರಂಟ್ ಫೇಸಿಗೆ ಲೈಟ್ನ ಬಿಡ್ಕೊಂಡ್ರೆ ಮುಂದೆ ನಡೆಯೋದಕ್ಕಾಗಲ್ಲ, ಅಷ್ಟು ಕತ್ಲಿದೆ ಇಲ್ಲಿ, ಗೊತ್ತಲ್ಲ. ಈ ಕಾಡಲ್ಲಿ ಸ್ವಲ್ಪ ಲೈಟ್ ಇಲ್ಲ ಅಂದ್ರೂ ನಡೆಯೋಕ್ಕಾಗಲ್ಲ. ನೋಡಿ ಇವತ್ತು ಏಡಿಗಳಿಗೆ ಒಳ್ಳೆ ಊಟ ಇರುತ್ತೆ ಇಲ್ಲಿ, ಸೊ ಇಲ್ಲಿ ಬಂದು ಎಲ್ಲರೂ ಡಿನ್ನರ್ ಮಾಡ್ಕೋತಾರೆ. ಬನ್ನಿ ಅಮ್ಮ, ನಾವು ಮನೇಲಿ ಡಿನ್ನರ್ ಮಾಡ್ಕೊಳ್ಳಿ. ಅಮ್ಮ ಮಾಂಸ ಅಂತ ಹೇಳಿ ಪ್ಯಾಂಪರ್ಸ್ನ ಎತ್ಕೊಳಕ್ ಹೋಗ್ತಾ ಇದ್ದಾರೆ. ಅಯ್ಯೋ ಯಪ್ಪ, ಇಲ್ಲಿ ನಡೆಯೋದಕ್ಕೆ ಮೊದಲೇ ಕಷ್ಟ ಆಗ್ತಾ ಇದೆ. ಕಷ್ಟ ಅಪ್ಪ ಈ ಕತ್ಲಲ್ಲಿ ನಡೆಯೋದಿಲ್ಲಿ. ಮಾಂಸ ತಿಂತಾ ಇದೆ ಒಂದು ಚಿಕ್ಕ ಏಡಿ. ನಿಮ್ಗೆ ಇನ್ನೊಂದು ಪಿಟ್ಟೆ ಹಿಡಿದು ತೋರಿಸ್ಲಾ? ಚಿಕ್ಕದೈತೆ, ಬೇಡಮ್ಮ ಅದು ಹಿಡಿಬೇಡ. ಅಯ್ಯೋ ಇನ್ನೂ ಚಿಕ್ಕ ಮರಿ ಐತಲ್ಲ ಅಲ್ಲಿ, ಬಾಬೆ ಅದು ಚಿಕ್ಕದು ನೋಡಿ. ಇಲ್ಲೊಂದು ಚಿಕ್ಕ, ಇಲ್ಲಿ ನೋಡಿ ಕಪ್ಪೆ. ಹಾ ಇಲ್ಲೊಂದು ಚಿಕ್ಕಒಂದು ಪೀಸ್ ಹತ್ರ ಇದೆ, ಬೇಡ ಅದು ಚಿಕ್ಕದು ತಿನ್ಕೊಳ್ಳಿ, ಪರವಾಗಿಲ್ಲ. ತಿಂದು ದೊಡ್ಡದಾಗ್ಲಿ, ನಾಳೆ ನೀವ್ ಹಿಡ್ಕೊಂಡು ತಿನ್ನಿ ಅಮ್ಮ, ನಾವು ಬೆಂಗ್ಳೂರ್ಗೆ ಹೋದ್ಮೇಲೆ. ನಾನ್ ತಿನ್ನಲ್ಲ. ಇವಾಗ ಡೌನಿಗೆ ಆಯ್ತು, ಅಪ್ಪಿಗೆ ಹೋಗ್ತಾ ಇದೀವಿ, ನೋಡೋಣ ಅಪ್ಪಲ್ಲಿ ಇದೆಯಾ ಅಂತ. ಸನಮ್ಮ ನೀವೇನಾದ್ರೂ ಸ್ವಲ್ಪ ಲೈಟ್ ಬಿಟ್ಟಿಲ್ಲ ಅಂದ್ರೆ ಏನು ಕಾಣಲ್ಲ ಮುಂದೆ. ಲೈಟ್ ಎಲ್ಲ ಆಯ್ತಾ? ಅಲ್ಲಿ ಮಾಂಸ ಎತ್ಕೊಂಡು ಹೋಗ್ತಾ ಇದೆ, ಇರು ಸನಮ್ಮ, ಲೈಟ್ ಬಿಡುವ ಅದ್ರ ಮೇಲೆ. ನೋಡಿ ಹೆಂಗ್ ಎತ್ಕೊಂಡು ಹೋಗ್ತಾ ಇದೆ, ಮಾಂಸ ಎತ್ಕೊಂಡು ಹೋಗ್ತಾ ಇದೆ, ಮಾಂಸ ಎತ್ಕೊಂಡು ಹೋಗ್ತಾ ಇದೆ. ಹೊಡಿರಿ ಅದಕ್ಕೆ, ಅದು ವೈಟ್ ಕಲರ್, ಅದು ಯಾಕೆ ಹೊಡಿಬಾರ್ದು? ವೈಟ್ ಜಾತಿ ಮಾಡ್ತವ್ರೆ. ಸೂಪರ್. ಏನಕ್ಕೆ ಸನಮ್ಮ ವೈಟ್ ಕಲರ್ ಹೊಡಿಬಾರ್ದು? ಅದು ಏನು ಹಾಲಿರೋದ್ರೊಳಗೆ ವಿಷ, ಮಾಂಸ ಅಲ್ಲ, ಹಾಲಿರೋದು. ವಿಷ ಇರುತ್ತಾ? ಇಲ್ಲ, ಹಾಲಿಂದು. ಅಮ್ಮ ನೋಡಿ ಹೆಂಗ್ ಹಿಡಿದ್ರು. ಇದರಲ್ಲಿ ಮರಿ ಇದೆ, ಮರಿ ಐತೆ. ಕೊಂಬಲ್ಲಿ ಏ ಹೊಡಿರೇನ್ರಿ, ಬಿಟ್ಬಿಟ್ರು. ಯಾರು ಲೈಟ್ ಇಟ್ಟಿದ್ರು? ಇದು ಹೋಗ್ತೈತೆ, ಹೋಯ್ತು. ಹುಷಾರು ಚೂರಿ. ಬಾಯಿ ಹಾಕ್ಬಿಟ್ರೆ ಏನ ಮಾಡ್ಲಿ? ಅದರ ಬಾಯಿಗಿಂತ ನಿನ್ನ ಬಾಯಿ ಕೊಡ್ತೀನಿ. ಭಯ ಆಗುತ್ತೆ. ಏನದು? ಬೇಟೆ ಹೊಡೆಯುತ್ತಣ. ಅಲ್ಲ ಕೊಂಬದು ಕಟ್ಟಾಗ ಹೋಯ್ತು ಅದ್ರದ್ದು, ಅಲ್ಲ ಬಾಲ ಬಂದೈತೆ, ಚೂರಿ ಕಾಲಿಗೆ ಹತ್ತದ ಈಗ. ಹೌದಾ, ಟಿಂಟ ಅನ್ನಿಸ್ತೀವಿ ನಿಮ್ಗೆ? ವೈಟ್ ದೇನಕ್ಕೆ ಹಿಡಿಬಾರ್ದು? ವೈಟ್ ಅದು ಅಂದ್ರೆ ಅದೇನ್ ಗೊತ್ತಾ, ಏನಕ್ಕಮ್ಮ ವೈಟು? ವೈಟ್ ಇದೆ, ಹಾಲಿಗೆ ಅಂತ ಏನು ಗೊತ್ತಿಲ್ಲ. ಆಯ್ತು ಬನ್ನಿ ಅಮ್ಮ, ಹಾಲಿತ್ತು ಏನಾಯ್ತು, ಕಾಲ್ ಮೇಲೆ ಏನಾದ್ರು ಹತ್ತು ಬಿಡುತ್ತೆ ಅಂತ ಭಯ ಆಯ್ತೈತೆ ನಮ್ಗೆ. ಅಷ್ಟೇ, ಅದನ್ನ ನೋಡ ಮೈಯಲ್ಲ ಅನ್ಸುತ್ತೆ. ಸನಮ್ಮ ಬೇಡ ಸಾಕು ನಡೀರಿ. ಅಲ್ಲ ಆ ವೈಟ್ ಕಲರ್ದು ನಿಧಾನಕ್ಕೆ ಮಾಂಸ ಎತ್ಕೊಂಡು ಆಯ್ತು ಹಿಂಗೆ ನೋಡಿ, ಮಾತಾಡಬಾರ್ದಂತೆ. ಏನಿತ್ತಂತೆ ದನಿಂಗೆ? ಮೊರಂಟೆ ಅಂದ್ರೆ ಏನ್ಮಾ? ಗ್ಯಾರಂಟಿ. ಅದೇ ಕ್ಲೀನರು. ಕೊಟ್ಲು ತಲೆಗೆ, ಕೊಡು, ಇಲ್ಲಿ ಬಂತು, ಕೊಡು ನಿನ್ನ ಅಜ್ಜಿ. ಅವ್ರ ಅಜ್ಜಿ, ನಿಮ್ಮ ಅಜ್ಜಿ ಅಂದ್ರೆ ಅದಕ್ಕೆ ಅವ್ರ ಅಜ್ಜಿ ಅವ್ರ ಮಮ್ಮಿನೇ. ಅಮ್ಮ ಬೈತಾ ಇದಾರೆ ದನ್ನಿನಿಗೆ, ನೋಡಿದ್ರೆ ಅವ್ರ ಅಮ್ಮಂಗೆ ಅವರೇ ಬೈಕೋತಾ ಇದಾರೆ. ನಮಗೂ ಒಳ್ಳೆ ಕಾಮಿಡಿ. ಸನುಮ ಅಲ್ಲಿ ಇಟ್ಟಿರೋ ಮಾಂಸ ನಾಯಿ ಎತ್ಕೊಂಡು ಹೋಗ್ಬಿಡ್ತು. ಅಲ್ಲಿ ಇಟ್ಟಿದ್ರಲ್ಲ ಅಮ್ಮ, ಅದೇ ಬೋಗಿ. ಮಾತಾಡ್ತಾ ಇದೀವಿ, ಸೈಡ್ ಅಲ್ಲಿ ಎತ್ಕೊಂಡು ಸೈಡ್ ಹೋಯ್ತಾ ಐತೆ ಅಲ್ವಾ ವೈಟ್ ಕಲರ್ ದೇಡಿ. ಯಪ್ಪ ಅದು ನೋಡಿದಾಗ್ಲೇ ಭಯ ಆಯ್ತಾಯ್ತು ನನಗೆ. ಇಲ್ಲೇ ಹತ್ತೈತೆ ಅಂತ ಅನ್ಸ್ತೈತೆ. ಅಂದ್ರೆ ಇಲ್ಲೇನಾದ್ರು ನಮ್ಗೆ ಕಾಲಿಗೆ ಚುಚ್ಚಿದ್ರೆ ಎಲ್ಲಿ ಬಂದು ಏಡಿ ಹಿಡ್ಕೋತೈತೆ ಅಂತ. ನಾನು ಅವಾಗ್ಲೇ ಕಿರ್ಚ್ಬಿಡೆ. ಇದು ಯಾವಾಗ ಕಿರ್ಚಿಲ್ಲ ಬಾ ಈ ಕಡೆ ಬಾರ, ಈ ಕಡೆ ಅವರೆಲ್ಲ ಬರ್ತವ್ರೆ. ಅಪ್ಪ ಎಷ್ಟು ಕತ್ಲು ಅಂದ್ರೆ
ಯಪ್ಪ ಹೆವಿ ಕತ್ಲೆ ಅಲ್ಲ ಇಲ್ಲಿ. ಸನ್ಮಾ ಬನ್ನಿ ಮಾ, ಕಪ್ಪೆ ಎಲ್ಲ ಬಡ್ಕೋತೈತೆ. ಅಲ್ಲಿ ಮಾತ್ರ ಇರೋದಲ್ಲ ಏಡಿ, ಹೌದು ಎಲ್ಲಾ ಕಡೆ ಇರುತ್ತೆ. ಅಲ್ಲಿ ಎಲ್ಲಾ ಕಡೆ ಅದು ಎದ್ದು ಬಂದಿರುತ್ತೆ. ಸೊ ನಾವು ಹುಡುಕ್ಬೇಕು. ಎದ್ದು ಏನಕ್ಕೆ ಬಂದಿರುತ್ತೆ? ಬೇಟೆಗೆ ಬಂದಿರುತ್ತಾ? ಎದ್ದು ಬಂದಿರೋದ್ನೆಲ್ಲ ಓಡ್ಸೋಕೆ ನೀವ್ ಇಬ್ರು ಇದ್ರೆ ಸಾಕು, ನೀವು ಮತ್ತು ಚೂರಿ ಕಿರಿಚ್ತಾ ಇರ್ತೀರಾ. ನಾವು ಬೆಂಗಳೂರು ಕಿರಿಸ್ತಾ ಇರ್ತೀವಿ. ಅಲ್ಲ, ಇವ್ರು ಮಾಡೋ ಕಾಮಿಡಿಗೆ ನಮಗ್ ನಗು ಬರ್ತಾ ಇರುತ್ತೆ. ಅಲ್ಲ ಇವಳು ಮಲಗಿಸಿದ್ಲು, ನನ್ ಗುಡ್ ನೈಟ್ ಆವಾಗ್ಲೇ ಹೇಳಿ ಆಗಿದೆ ಅದಕ್ಕೆ. ಗುಡ್ ನೈಟ್ ಹೇಳ್ಬಿಟ್ರಾ? ಅದಕ್ಕೆ ಮಲಗಿದೆ. ಅದು ವೈಟ್ ಕಲರ್ ಯಾಕೆ ಹಿಡ್ದಿಲ್ಲ? ಅದು ಹಾಲಿದೆ. ಅಲ್ಲ ಎಷ್ಟು ಕತ್ಲು ನೋಡಿ ಅಪ್ಪ, ಟಾರ್ಚ್ ಹಾಕ್ತಿದ್ರು ಕಾಣಿಸ್ತಿಲ್ಲ, ಅಷ್ಟು ಕತ್ಲಿದೆ. ಧನ್ಯ ಅವ್ರು ಅಷ್ಟೇ ಕಾಣಿಸ್ತಾ ಇರೋದು, ಒಳ್ಳೆ ಭೂತ ತರ ಇದಾರೆ. ಅದೆಷ್ಟು ದೊಡ್ಡದಿತ್ತು, ಅದನ್ನೇನಕ್ಕೆ ಹಿಡ್ದಿಲ್ಲ ನೀವು? ಹಾಲು ಬರುತ್ತೆ, ಕಟ್ ಮಾಡಿದ್ರೆ ಹಾಲು ಬರುತ್ತಾ? ವೈಟ್ ಹಾಲು ಬರೋದು. ನಾರ್ಮಲ್ದು ಕಟ್ ಮಾಡಿದ್ರೆ ಹಾಲು ಬರಲ್ಲ. ಓ ಹಂಗಂದ್ರೆ ನನ್ನ ಪ್ರಕಾರ ಅದು ಎಣ್ಣೆ ಇರ್ಬೇಕು. ಪೇರುಣಿ ಇದೇನು ಚೈನೀಸ್ ಅಲ್ಲ ಅಲ್ಲ, ಏಡಿಲಿ ಜಾತಿ ಇರೋದು. ಅಲ್ಲ, ನಮ್ಮ ಸರ್ಕಾರದಲ್ಲಿ ಹೇಳಿದ್ದಾರೆ ಜಾತಿ ಭೇದ ಭಾವ ಮಾಡಬೇಡಿ ಅಂತ. ಇಲ್ಲಿ ನೋಡಿದ್ರೆ ಏಡಿಗಳಲ್ಲೂ ಜಾತಿ ಭೇದ ಭಾವ ಮಾಡ್ತಿದ್ದಾರೆ ಇವರು. ನಡೀರಿ. ವೈಟ್ ಕಲರ್ ಹೊಡಿತಾ ಇಲ್ಲ, ಬರೀ ಬ್ಲಾಕ್ ಕಲರ್ ಹೊಡಿತವ್ರೆ. ನ್ಯಾಯ ಕೊಡಿಸ್ಬೇಕು. ಎಲ್ಲದಕ್ಕೂ ಒಂದೇ ನ್ಯಾಯ ಇರ್ಬೇಕಮ್ಮ. ಅದೇನಕ್ಕೆ ಅದು ಹಾಲು ಕೊಡುತ್ತೆ, ಇದು ಹಾಲು ಕೊಡಲ್ಲ ಅನ್ಕೊಂಡು. ನೋಡಿ ಫೈನಲಿ 3 ದೊಡ್ಡದು ಹಿಡ್ದಿದೀವಿ. ಚಿಕ್ಕದ್ನೆಲ್ಲ ಮತ್ತೆ ರಿಟರ್ನ್ ಬಿಟ್ಬಿಟ್ವಿ ಅಲ್ವಾ ಅಮ್ಮ? ಇನ್ನ ಎಕ್ಸ್ಟ್ರಾ 3 ಚಿಕ್ಕದ್ ಹಿಡ್ದಿದ್ವಿ ಅಲ್ಲ, ಅಂದ್ರೆ ಮೀಡಿಯಂ ಸೈಜು. ಹಾ, ಅದು ಬೇಡ ಅಂತೇಳಿ ಬಿಟ್ವಿ. 3 ಜನ ಅಂದ್ರೆ ಚೂರಿ ಮತ್ತೆ ಸಣ್ಣವರು ಮತ್ತೆ ನಾನು, ನಮ್ಮ 3 ಜನಕ್ಕೆ ಏಡಿ. ಏನಕ್ಕಂದ್ರೆ ಇವ್ರು ಆಲ್ರೆಡಿ ತಿಂದಿದ್ರಂತೆ ಮೊನ್ನೆ. ನಮ್ಮ 3 ಜನಕ್ಕೆ ಮಾತ್ರ ಹಿಡ್ದಂಗೆ ಐತಿ. ಈಗ ನೀವು ಕೈಯಲ್ಲಿ ಮುಟ್ಟಿ ಬನ್ನಿ, ಅದನ್ನ ಹಿಡ್ಕೊಳ್ಳಿ ನೋಡೋಣ. ಚೂರಿ ನೀನ್ ಹಿಡ್ಕೊಂಡೆ ಅಲ್ಲ? ನೋಡಿ ನಮ್ ಧನ್ಯ ಅವರು ಹಿಡ್ಕೊಂಡ್ರು. ಒಂದ್ರದ್ದು ಕೊಕ್ಕೆ ಮುಗ್ದೋಗೈತೆ, ಅದು ನೋಡ್ಬಿಟ್ಟು ಹಿಡ್ಕೊಂಡವ್ರೆ. ನಿಮ್ಗೂ ಭಯನಾ? ತುಂಬಾ ಭಯ. ನನಗೂ ಜಾಸ್ತಿ ಭಯ. ನಾನು ಫಸ್ಟ್ ಟೈಮ್ ಹಿಡ್ಕೊಂಡಿದ್ ಬಿಡಿ. ಇದಕ್ಕೆ ಒಂದೇ ಕಣ್ಣ? 2 ಕಣ್ಣು ಐತೆ, ಇನ್ನು ಬದುಕಿದೆ ಅಲ್ವಾ. ಇವಾಗ 3 ಹಿಡ್ದಿದೀವಿ. ಓಕೆ ಗಾಯ್ಸ್, ಈ ಏಡಿ ಹಿಡ್ದಿರೋ ವ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಇವ್ರು ಏನಪ್ಪ ಏನೇನೋ ತಿಂತಾರೆ ಅಂತ ಅನ್ಕೋಬೇಡಿ. ಈ ಸೈಡು ಆಲ್ಮೋಸ್ಟ್ ಕರಾವಳಿ ಸೈಡು ಇದನ್ನೆಲ್ಲ ತಿಂತಾರೆ. ಇದೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಹೆಲ್ದಿ ಫುಡ್ ಅಂತ ಹೇಳಿ ಮನೇಲಿ ಎಲ್ಲರೂ ಮಾಡ್ಕೊಂಡು ತಿಂತಾರೆ. ನಮ್ಮ ಕರಾವಳಿ ಜನಗಳಿಗೆ ಗೊತ್ತಿರುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಾವು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದ್ರೆ, ನಾವು ನಡ್ಕೊಂಡಿರೋ ರೀತಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್. ನೋಡಿ ನೆನ್ನೆ ಹಿಡ್ಕೊಂಡು ಬಂದಿರೋ ಏಡಿಯಲ್ಲಿ ಮಾಡಿರೋ ಸುಕ್ಕ. ನಮ್ಮ ಸಣ್ಣ ಅವರು ಚೂರಿಗೆ ಟ್ರೈನಿಂಗ್ ಕೊಡ್ತಾ ಇದಾರೆ. ಈ ನನ್ನ ಮಗನಿಗೆ ತಿನ್ನಕ್ಕೂ ಬರಲ್ವಂತೆ. ಈ ತಿನ್ನೋದು ಹೇಳ್ಕೊಡ್ಬೇಕನ್ನೋ ನಿನಗೆ. ಇವತ್ತು ನೋಡಿ ಫುಲ್ಲು ಜೋರ್ ಮಳೆ ಬರ್ತಾ ಇದೆ, ಪ್ರಾಕ್ಟೀಸ್ ನಡೀತಾ ಇದೆ ಎಲ್ಲರದು. ಈ ಮಳೆಯಲ್ಲಿ ಡ್ಯಾನ್ಸ್ ಆಡ್ತಾ ಇದಾರೆ ಅಲ್ಲಿ ನೋಡಿ. ಈ ಸಾಂಗ್ಗೆ ಇವಾಗ 3 ಜನ ಡ್ಯಾನ್ಸ್ ಮಾಡ್ತಾರೆ. ಯಾಕೆ ಮಾರೇ ಸ್ಟೆಪ್ಪು ತೆಗ್ಬಿಡಿ ಅದನ್ನ. ಆಗಿದ್ರೆ ಇನ್ನೊಂದೂವರೆ ವರ್ಷ ಸಣ್ಣಮ್ಮ ಎಲ್ಲಾ ಫ್ರೂಟ್ಸ್ ಇರುತ್ತೆ ಇಲ್ಲಿ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ